Good evening. Good evening. So today we are come to the last section of our Indian Evidence Act. What we are going to discuss today is a continuation of the discussion on the important section of power of the court to question. Yesterday, we saw section 165 gives the power, or you can say a very vast power to the court to ask questions to anybody. Now, I have seen in the examination papers many a time question is asked only on this section 165. Discuss the power of the court to put questions or order production of evidence. So when this is asked, you need to discuss this power in detail and the scope of this power, whether the court can ask any questions or whether the court does not have any limitation, or whether there is no standard by which you can circumscribe the power of the court by saying that this cannot be asked or this can be asked. Now, what it says is the judge may, in order to discover or to obtain proper proof, discover or obtain proper proof of relevant facts. ಅಂದರೆ ಸುಸಂಬದ್ಧ ಸಂಗತಿಗಳ ಬಗ್ಗೆ ಸರಿಯಾದ ರುಜುವಾತು ಪಡ್ಕೊಳ್ಳೋಕ್ಕೋಸ್ಕರ ಅಥವಾ ಅದರ ಬಗ್ಗೆ ಶೋಧನೆ ಮಾಡೋಕ್ಕೋಸ್ಕರ judge, it doesn't say court, it says judge may. Judge may ask any question he pleases. Judge-ಗೆ he pleases means ಅವ್ರಿಗೆ ಯಾವುದು ಬೇಕು ಆ ರೀತಿ ಯಾವುದೇ ಪ್ರಶ್ನೆಯನ್ನ ಕೇಳಬಹುದು. Ask any question he pleases in any form, ಯಾವುದೇ ರೂಪದಲ್ಲಿ, at any time, ಯಾವುದೇ ಸಮಯದಲ್ಲಿ, of any witness, ಯಾವುದೇ ಸಾಕ್ಷಿದಾರಕ್ಕೆ, or of the parties, ಅಥವಾ ಕಕ್ಷಿಗಾರನಿಗೆ, about any fact relevant or irrelevant. ನೋಡಿ, ರೆಲೆವೆಂಟ್ ಫ್ಯಾಕ್ಟ್ ಶೋಧನೆ ಮಾಡೋಕ್ಕೋಸ್ಕರ ಇರ್ರೆಲೆವೆಂಟ್ ಫ್ಯಾಕ್ಟು ಕೇಳಬಹುದು. ಅಂದರೆ ಸುಸಂಬದ್ಧವಾಗಿರುವಂಥ ಸಂಗತಿ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಕ್ಕೋಸ್ಕರ ಅಥವಾ ಪ್ರಾಪರ್ ಪ್ರೂಫ್ ಸರಿಯಾದ ರುಜುವಾತ ಮಾಡ್ಕೊಳ್ಳೋಕ್ಕೋಸ್ಕರ ಸುಸಂಬದ್ಧವಾಗಿರುವಂಥ ಅಥವಾ ಅಸಂಬದ್ಧವಾಗಿರುವಂಥ ಯಾವುದೇ ಮಾತನ್ನ, ಯಾವುದೇ ಸಂಗತಿಯನ್ನ ಕೇಳಬಹುದು. ಆ್ಯಂಡ್ ಮೇ ಆರ್ಡರ್ ದ ಪ್ರೊಡಕ್ಷನ್ ಆಫ್ ಎನಿ ಡಾಕ್ಯುಮೆಂಟ್ ಆರ್ ಥಿಂಗ್. ಆ್ಯಂಡ್ ಮತ್ತು ಯಾವುದೇ ಪದಾರ್ಥ ಅಥವಾ ಯಾವುದೇ ದಸ್ತಾವೇಜಿನ ಹಾಜರುಪಡಿಸುವಿಕೆಗೆ ಆರ್ಡರ್ ಮಾಡ್ಬೋದು, ಆದೇಶ ಕೊಡ್ಬೋದು. ಪಾರ್ಟೀಸು ಇಂಥ ದಸ್ತಾವೇಜುಗಳು ತರಬೇಕು ಅಥವಾ ಇಂಥ ಪದಾರ್ಥಗಳು ಹಾಜರುಪಡಿಸಬೇಕು ಅಂತ ಆದೇಶಿಸಬಹುದು. ಆ್ಯಂಡ್ ಮತ್ತೆ ಈ ಥರ ಮಾಡಿದ ಮೇಲೆ, ಆ್ಯಂಡ್ ನೈದರ್ ದ ಪಾರ್ಟೀಸ್ ನಾರ್ ದೇರ್ ಏಜೆಂಟ್ಸ್ ಶಾಲ್ ಬಿ ಎಂಟೈಟಲ್ಡ್. ಆ ಕ್ವೆಶ್ಚನ್ ಕೇಳಿದಾಗ ಆ ಪಾರ್ಟೀಸ್ಗಳಿಗೆ, ಕಕ್ಷಿದಾರಗಳಿಗೆ ಅಥವಾ ಅವರ ಏಜೆಂಟ್ಸ್ಗಳಿಗೆ ಯಾವುದೇ ರೀತಿ ಹಕ್ಕು ಇರೋದಿಲ್ಲ. ಏನು ಹಕ್ಕು ಇರೋದಿಲ್ಲ? ಟು ಮೇಕ್ ಎನಿ ಆಬ್ಜೆಕ್ಷನ್ ಟು ಎನಿ ಸಚ್ ಕ್ವೆಶ್ಚನ್ ಆರ್ ಆರ್ಡರ್. ಇಂಥ ಪ್ರಶ್ನೆಗೆ ಅಥವಾ ಇಂಥ ಆದೇಶಕ್ಕೆ ಆಕ್ಷೇಪಣೆ ಮಾಡೋಕ್ಕೆ ಯಾವುದೇ ಹಕ್ಕು ಇರೋದಿಲ್ಲ. ಸೊ ಕ್ವೆಶ್ಚನ್ಸ್ ಕೋರ್ಟ್ ಕೇಳಿದ್ಮೇಲೆ, ಪ್ರಶ್ನೆ ಕೋರ್ಟ್ ಕೇಳಿದ್ಮೇಲೆ ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಉತ್ತರ ಕೊಡಲ್ಲ ಅಂತ ಹೇಳಿ ಅಥವಾ ಅದಕ್ಕೆ ಆಕ್ಷೇಪಣೆ ಮಾಡುವಂಥ ಯಾವುದೇ ಹಕ್ಕು ಇರೋದಿಲ್ಲ. ನಾರ್ ವಿದೌಟ್ ದ ಲೀವ್ ಆಫ್ ದ ಕೋರ್ಟ್
to cross-examine any witness upon any answer given in reply to such question. ಮುಂದೆ ಹೋಗಿ ಇಂಥ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಅದಕ್ಕೆ ಕ್ರಾಸ್ ಎಕ್ಸಾಮಿನ್ ಮಾಡ್ತೀವಿ, ಪಾರ್ಟಿ ಸವಾಲ್ ಮಾಡ್ತೀವಿ ಅನ್ನೋದಿದ್ರೆ ವಿದೌಟ್ ದ ಲೀವ್ ಆಫ್ ದ ಕೋರ್ಟ್ ಮಾಡೋ ಹಂಗಿಲ್ಲ. ಅಂದ್ರೆ ಕೋರ್ಟಿನ ಅನುಮತಿ ಅಲ್ಲದೆ ಪಾರ್ಟಿ ಸವಾಲು ಮಾಡೋಕ್ಕಾಗೋದಿಲ್ಲ. ಯಾವುದೇ ಸಾಕ್ಷಿದಾರನಿಗೆ ಈ ರಿಪ್ಲೈ ಏನ್ ಕೊಟ್ಟಿದ್ಯಾ ನೀನು, ಅಕಸ್ಮಾತ್ ಸಾಕ್ಷಿದಾರಿಗೆ ಕೋರ್ಟ್ ಪ್ರಶ್ನೆ ಕೇಳಿದ್ರೆ ಆ ಸಾಕ್ಷಿದಾರಿಗೆ ಪುನಃ ಎಕ್ಸಾಮಿನ್ ಅಥವಾ ಕ್ರಾಸ್ ಎಕ್ಸಾಮಿನ್ ಮಾಡೋಕೆ ಹಕ್ಕು ಇರೋದಿಲ್ಲ. ಅದನ್ನ ಕೇಳ್ತೀವಿ ಅಂತ ಹೇಳಿದ್ರೆ ಕೋರ್ಟಿನ ಅನುಮತಿ ಪಡ್ಕೋಬೇಕು. ಪರಂತು ಪ್ರೊವೈಡೆಡ್ ದಟ್ the judgment must be based upon facts declared by this act to be relevant and duly proved. ಅಂದ್ರೆ ಇದಕ್ಕೆ ಒಂದು ಪರಂತು ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇದು ಅವರ ಸುಸಂಬದ್ಧವಾಗಿರುವಂತಹ ಮಾತಿಗಳಿಗೆ ಅಥವಾ ಶೋಧನೆಗಳಿಗೆ ಅನುಕೂಲ ಆಗುವ ಹಂಗೆ ಪ್ರಶ್ನೆಗಳು ಕೇಳಬಹುದು. ಪ್ರಶ್ನೆಗಳು ಕೇಳಿದಾಗ ಕೇಳಿ ಅದನ್ನ ಯೋಚನೆ ಮಾಡಿ ಶೋಧನೆ ಆದ್ಮೇಲೆ ಅದಕ್ಕೆ ಒಂದು ಆ ಕೇಸ್ಗೆ ಜಜ್ಮೆಂಟ್ ಬರಿಬೇಕಾಗತ್ತೆ, ನಿರ್ಣಯ ಕೊಡಬೇಕಾಗತ್ತೆ ಕೋರ್ಟ್. ನಿರ್ಣಯ ಕೊಡೋ ಸಮಯದಲ್ಲಿ ಮಾತ್ರ ಈ ಆಕ್ಟ್ ಅಲ್ಲಿ, ಈ ಶಾಸನದಲ್ಲಿ ಹೇಳಿರುವಂಥ ರೆಲೆವೆಂಟ್ ಸುಸಂಬದ್ಧವಾಗಿದೆ ಅಂತ ಸಂಗತಿಗಳು ಏನ್ ಹೇಳ್ತಾರೆ, ಆ ತರ ಸುಸಂಬದ್ಧವಾಗಿರುವಂತಹ ಸಂಗತಿಯ ಮೇಲೆ ಆಧಾರಿತವಾಗಿ ಜಜ್ಮೆಂಟ್ ಕೊಡಬೇಕು. ಸೊ ಅಸಂಬಂಧಿತ ಅಥವಾ ಪ್ರಶ್ನೆ ಕೇಳಿದ್ರು ಸುಸಂಬದ್ಧವಾಗಿರುವಂತಹ ಫ್ಯಾಕ್ಟ್ಸೇ ತಗೋಬೇಕು ಗಮನಕ್ಕೆ, ಇದಕ್ಕೆ ಜಜ್ಮೆಂಟ್ ಮಾಡಕ್ಕೆ. ಜಜ್ಮೆಂಟ್ ಮಾತ್ರ ನೀವು ಯಾವುದೇ ಇರ್ರೆಲೆವೆಂಟ್ ಫ್ಯಾಕ್ಟ್ ಮೇಲೆ ಜಜ್ಮೆಂಟ್ ಕೊಡಕ್ಕಾಗಲ್ಲ. ಅದು ಲಿಮಿಟೇಷನ್, ಅದು ಕಂಡೀಷನ್. ಸೊ ಈ ಕಂಡೀಷನ್ ಮೇಲೆ ಆ ಅಂಶ ಏನಕ್ಕೆ ಪ್ರಶ್ನೆ ಕೇಳಬೇಕಂದ್ರೆ, ಎಲ್ಲ ಕೇಳಿದಾಗ ಜಡ್ಜ್ಗೆ ನಿಜವಾಗ್ಲೂ ಕೇಸ್ ಏನಿದೆ ಅಂತ ಅರ್ಥ ಆಗತ್ತೆ. ಆಲ್ ದ ಫ್ಯಾಕ್ಟ್ಸ್ ವೆನ್ ದ ಕ್ವಶನ್ಸ್ ಆರ್ ಆಸ್ಕ್ಡ್ ಅಬೌಟ್ ಎವ್ರಿಥಿಂಗ್ which is in the knowledge of any party, in the knowledge of any person, or after looking into all the materials, any document which the court thinks that it is necessary and it has not been provided to the court. See, we have a right to produce the documents before the court. We have a right to prove our own case. That is true. But when a case is brought before the court has to satisfy itself that everything required for its judgment is provided. ಅಂದ್ರೆ ಕೋರ್ಟಿನ ಸಮಾಧಾನ ಏನಾಗ್ಬೇಕಂದ್ರೆ, ಈಗ ನಿರ್ಣಯ ಕೊಡಕ್ಕೆ, ತೀರ್ಪು ಕೊಡಕ್ಕೆ ಏನೇನ್ ಬೇಕಾಗಿದೆ ಈ ಎಲ್ಲಾನು ಮೆಟೀರಿಯಲ್ಸ್ ನನ್ನ ಹತ್ರ ಇದೆ, ಇದೆಲ್ಲ ಮೆಟೀರಿಯಲ್ಸ್ ನಮ್ಮ ಹತ್ರ ಕೊಟ್ಟಿದ್ದಾರೆ ಕೋರ್ಟ್ ಹತ್ರ ಅಂತ ಕೋರ್ಟ್ಗೆ ಒಂದು ಪೂರ್ಣತ, ಅದನ್ನ ಇದು ಯಾವುದೇ ಒಂದು ಮಾತನ್ನ ಅರ್ಥ ಆಗಿಲ್ಲ ಅಂದ್ರೆ ನನಗೆ ಪೂರ್ತಿ ಅದ್ರ ಬಗ್ಗೆ ಮಾಹಿತಿ ಸಿಕ್ಲಿಲ್ಲ ಅಂತ ಆಗ್ಬಾರ್ದು. The court should be able to have a knowledge about everything what is relevant in that case. That is the reason why the court is given this power. ಮುಂದೆ ಹೋಗಿ ಏನ್ ಹೇಳುತ್ತಂದ್ರೆ, ಸಿ ವೆನ್ ಆಸ್ಕ್ ಎನಿ ಕ್ವೆಶ್ಚನ್ ಅಂತ ಹೇಳುವಾಗ ಎನಿ ಅಂತ ವರ್ಡ್ ಬರುತ್ತೆ. ಎನಿ ಮೀನ್ಸ್ ಯಾವುದೇ ಪ್ರಶ್ನೆ, ಯಾವುದೇ ಉತ್ತರ, ಯಾವುದೇ ವ್ಯಕ್ತಿ, ಯಾವುದೇ ಕಾಲದಲ್ಲಿ ಅಂದ್ರೆ ಎನಿ ಟೈಮ್ ಇನ್ ಬಿಟ್ವೀನ್ ಆಲ್ಸೋ. ಈಗ ಕೇಸ್ ನಡೀತಾ ಇರುವಾಗ, ನೀವು ಎವಿಡೆನ್ಸ್ ಕೊಡ್ತಾ ಇರುವಾಗ, ಆರ್ಗ್ಯುಮೆಂಟ್ ಮಾಡ್ತಾ ಇರುವಾಗ, ಅಥವಾ ವಿಟ್ನೆಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಅರ್ಜಿ ಕೊಟ್ಟಾಗ, ಎನಿ ಟೈಮ್ ಯಾವುದೇ ಸಮಯದಲ್ಲಿ ಕೋರ್ಟ್ ನಿಮ್ಗೆ ಕ್ವೆಶನ್ಸ್ ಕೇಳಬಹುದು. ಯಾವುದೇ ಟೈಮಲ್ಲಿ ಇಲ್ಲ ನೀವು ವಿಟ್ನೆಸಸ್ ನ ಪ್ರೊಡ್ಯೂಸ್ ಮಾಡೋದು ಬೇಕಾಗಿಲ್ಲ, ಮೊದಲು ಈ ದಸ್ತಾವೇಜ್ ಕೊಡಿ, ಮೊದಲು ಈ ಮೆಟೀರಿಯಲ್ ತಂದು ಕೊಡಿ, ಮೊದಲು ಇದು ಹಾಜರುಪಡಿಸಿ, ನೆಕ್ಸ್ಟ್ ನೀವು ಇದಕ್ಕೆ ಹೋಗಿ ಅಂತ. ಸಿ ವೆನ್ ದ ಕೋರ್ಟ್ ಇಸ್ ಟೇಕಿಂಗ್ ಸಚ್ ಡಿಸಿಷನ್ಸ್, then it should look into the other facts also. Two things the court has to look into. One is, whatever the court asks the question should not go beyond the what you call as the privileges of the witnesses. Privileges ಅಂದ್ರೆ ಅವರಿಗೆ ಇರುವಂತ ಏನು ಸವಲತ್ತುಗಳು ಈ ಆಕ್ಟ್ ಕೊಟ್ಟಿದೆ. ಯಾವ ಸವಲತ್ತುಗಳು ಕೊಟ್ಟಿದೆ? ಕೆಲವು ಕಮ್ಯುನಿಕೇಶನ್ಸ್, ಕೆಲವು ಸಂವಹನಗಳನ್ನ ಕೋರ್ಟ್ ಮುಂದೆ ಹೇಳಬಾರ್ದು, ಹೇಳಕ್ಕಾಗಲ್ಲ, ಪರ್ಮಿಷನ್ ಕೊಡಕ್ಕಾಗಲ್ಲ, ಕೊಡಬಾರ್ದಿತ್ತು ಇಂತ ಇರುತ್ತೆ. ಸೊ ದಿಸ್ ಇಸ್ ಫ್ರಮ್ ಸೆಕ್ಷನ್ 121 to 131. 121ನೇ ಸೆಕ್ಷನ್ ಇಂದ ಕಲಮಿನಿಂದ 131ನೇ ಕಲಂ ತನಕ ಎಲ್ಲ
ಏನೋ ಕೇಳಕ್ಕಾಗಲ್ಲ ಅಂಥ ಪ್ರಶ್ನೆಗಳ ಬಗ್ಗೆ ಡೀಟೇಲ್ಸ್ ಇದೆ. ಸೊ ಇದಕ್ಕೆ ಮಾತ್ರ ಕೋರ್ಟು ಬದ್ಧವಾಗಿರಬೇಕು. ಕೋರ್ಟ್ ಕೆನಾಟ್ ಆಸ್ಕ್ ಕ್ವೆಶನ್ಸ್ ವಿಚ್ ಕಮ್ ವಿದಿನ್ ದ privileges of 121 to 131, both included. 121 included, 121 and 131, both included. So lawyers ಗೆ ಪ್ರಶ್ನೆ ಕೇಳುವಾಗ about their clients, what they have advised the clients ಕೇಳುವಂಗಿಲ್ಲ. ಕಮ್ಯುನಿಕೇಶನ್ಸ್ ಡ್ಯೂರಿಂಗ್ ಮ್ಯಾರೇಜ್ ಕೇಳೋ ಹಂಗಿಲ್ಲ, ಜಡ್ಜಸ್ನ ಕೇಳೋ ಹಂಗಿಲ್ಲ, ದೆನ್ ಅಫಿಷಿಯಲ್ ಮ್ಯಾಟರ್ಸ್ ಕೇಳೋ ಹಂಗಿಲ್ಲ, ವೃತ್ತೀಯ ಸಂವಹನಗಳು ಪ್ರೊಫೆಷನಲ್ ಕಮ್ಯುನಿಕೇಶನ್ಸ್ ಕೇಳೋ ಹಂಗಿಲ್ಲ. ಸೊ ಅಫಿಷಿಯಲ್ ಅವರ ಪದೀಯ ಸಂವಹನಗಳು, ಅವರ ಆ ವ್ಯಕ್ತಿ ಆ ಪದದಿಂದ ಈ ಮಾಹಿತಿ ಬಂದಿದೆ ಅದ್ರ ಬಗ್ಗೆ ಕೇಳೋ ಹಂಗಿಲ್ಲ. ಇದೇನು ನಾವು ಇವಾಗ ತನಕ ಡಿಸ್ಕಸ್ ಮಾಡಿದ್ವಿ 121 131, ಅದು ಲಿಮಿಟೇಷನ್ಸು, ಅದಕ್ಕೂ ಕೋರ್ಟು ಬದ್ಧವಾಗಿರುತ್ತೆ. ಅದ್ರ ಬಗ್ಗೆ ಕೇಳೋಕ್ಕಾಗಲ್ಲ. ದೆನ್ 148 ಮತ್ತೆ 149 ನಲ್ಲಿ 148 ಮತ್ತೆ 149 ಅಲ್ಲಿ ಯಾವ ಪ್ರಶ್ನೆ ಕೋರ್ಟ್ ಅಲೌ ಮಾಡುತ್ತೆ, ಯಾವ್ದು ಅಲೌ ಮಾಡಲ್ಲ ಅಂತ ಹೇಳಿದ್ವಿ. ಸೊ ಯಾವ್ದು ಅಲೌ ಮಾಡುತ್ತೆ, ಯಾವ್ದು ಪರ್ಮಿಷನ್ ಕೊಡುತ್ತೆ, ಅನುಮತಿ ಕೊಡುತ್ತೆ ಅಂದ್ರೆ ಯಾವ ಪ್ರಶ್ನೆ ಕೊಟ್ಟಾಗ ಆ ಪ್ರಶ್ನೆಗೆ ಉತ್ತರ ಕೊಡುವಾಗ ಜಡ್ಜಿನ ಆ ಕೇಸ್ ಬಗ್ಗೆ ಏನು ಒಂದು ಅಭಿಪ್ರಾಯ ಇದೆ, ಆ ಅಭಿಪ್ರಾಯ ಚೇಂಜ್ ಆಗೋದು ಸಾಧ್ಯತೆ ಇದೆ ಅಂಥ ಪ್ರಶ್ನೆಗಳು ಕೇಳಬೇಕು. ದಟ್ ಈಸ್ ಪ್ರಾಪರ್ ಪ್ರಶ್ನೆ, ದಟ್ ಈಸ್ ಅದು ಸೂಕ್ತ ಪ್ರಶ್ನೆಗಳು, ಪ್ರಾಪರ್ ಸರಿಯಾದ ಪ್ರಶ್ನೆಗಳು. ಅಥವಾ ಯಾವುದೇ ರೀತಿಯಲ್ಲಿ ಚೇಂಜ್ ಆಗಲ್ಲ, ಅಭಿಪ್ರಾಯ ಚೇಂಜ್ ಆಗೋ ಚಾನ್ಸ್ ಇಲ್ಲ, ಅಥವಾ ತುಂಬಾ ರಿಮೋಟ್ ತುಂಬಾ ದೂರದ ಪ್ರಶ್ನೆಗಳು ಅಂಥದ್ದಿದ್ದಾಗ ಅದನ್ನ ನಾವು ಇಂಪ್ರಾಪರ್ ಕ್ವಶನ್ಸ್ ಅದು ಕೇಳಬೇಕಾಗಿಲ್ಲ. ಅದೇ ಮಿತಿ ಇದಕ್ಕೂ ಅಪ್ಲೈ ಆಗುತ್ತೆ. So when the judge is putting questions, the court will also look into whether it comes within section 148 and 149, ask under that particular thing, and nor shall he dispense with the primary evidence of any document. ಏನ್ ಹೇಳ್ತಾರಂದ್ರೆ ಡಾಕ್ಯುಮೆಂಟ್ ಯಾವಾಗಲೂ ಕೊಡ್ಬೇಕಾದ್ರೆ ಪ್ರೈಮರಿ ಡಾಕ್ಯುಮೆಂಟ್ ಕೊಡಬೇಕು. ಸೊ ಪ್ರೈಮರಿ ಎವಿಡೆನ್ಸ್ ಕೊಡಬೇಕು. ಸೆಕೆಂಡ್ರಿ ಎವಿಡೆನ್ಸ್ ಯಾವಾಗ ಕೊಡಬೇಕು, ಯಾವಾಗ ಡಾಕ್ಯುಮೆಂಟ್ ಸಿಗೋದಿಲ್ಲ ಅವಾಗ ಸೆಕೆಂಡ್ರಿ ದ್ವಿತೀಯ ಸಾಕ್ಷ್ಯ ಕೊಡಬೇಕು. ಪ್ರಾಥಮಿಕ ಸಾಕ್ಷ್ಯ ಮೊದಲೇ ಕೊಡಲೇಬೇಕು. ಸೊ ಪ್ರಾಥಮಿಕ ಸಾಕ್ಷ್ಯ ಇದ್ದಾಗ ಕೋರ್ಟ್ ಅದು ಬೇಡ, ನೀವು ಸೆಕೆಂಡ್ರಿ ಎವಿಡೆನ್ಸ್ ತಗೊಂಡ್ ಬನ್ನಿ ಅಂತ ಹೇಳಕ್ಕಾಗಲ್ಲ. ಅದು ಒಂದು ಬಂಧನ ಇದೆ. ಸೊ ಈ ಬಂಧನಗಳು ಇದರ ಎವಿಡೆನ್ಸ್ ಆಕ್ಟ್ ಅಲ್ಲಿ ಇವಾಗ ತನಕ ನಾವು ನೋಡಿರುವಂತ ಇದರಲ್ಲಿ ಲಿಮಿಟೇಷನ್ಸ್ ಅಲ್ಲಿನೇ ಬರುತ್ತೆ. ಸೊ ಎಕ್ಸೆಪ್ಟ್ ಇನ್ ದ ಕೇಸಸ್ ಇಯರ್ ಇನ್ ಬಿಫೋರ್ ಎಕ್ಸೆಪ್ಟೆಡ್, ಯಾವುದೇ ಡಾಕ್ಯುಮೆಂಟ್ ಎವಿಡೆನ್ಸ್ ಕೇಳುವಾಗ ಇಲ್ಲಿವರೆಗೆ ಏನು ಎಕ್ಸೆಪ್ಟ್ ಆಗಿದೆ, ಯಾವುದು ಅಪವಾದಾತ್ಮಕ ಅಂತ ನಾವು ಸ್ಟಡಿ ಮಾಡಿದೀವಿ, ಅದನ್ನ ಬಿಟ್ಟು ಬೇರೆ ಎಲ್ಲ ಕೇಳಬಹುದು ಅಂತ ಹೇಳುತ್ತೆ. ಸೊ ಇದರಲ್ಲಿ ಈ ಡೀಟೇಲ್ಡ್ ಸೆಕ್ಷನ್ ಕಲಂ ನೋಡುವಾಗ ದ ಜಡ್ಜ್ ಪವರ್ ಏನು ಅಂತ ಹೇಳಿ ನಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ವಿ ಕಮ್ ಟು ನೋ ದಟ್ the court may order the production of any document or anything at any time, and no person shall be entitled to raise any objections. ಕೋರ್ಟಿನ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ನೀವು ಆಬ್ಜೆಕ್ಷನ್ಸ್ ಕೇಳೋ ಹಂಗಿಲ್ಲ. ಸೊ ಇದು ಈ ಶಾಸನದಲ್ಲಿ ಇದು ಬರಬೇಕಾದ್ರೆ ಲೆಜಿಸ್ಲೇಚರ್ ನಲ್ಲಿ ಏನು ಡಿಸ್ಕಷನ್ ಆಯ್ತು ಅದರಲ್ಲಿ ಇದು ಏನಕ್ಕೆ ಇದು ಸೆಕ್ಷನ್ ಇಲ್ಲಿ ಇರಬೇಕು ಅಂತ ಹೇಳಿ ಡಿಸ್ಕಸ್ ಮಾಡಿದ್ದಾರೆ. ಇವೆಲ್ಲ ಇಲ್ಲಿವರೆಗೆ ನಾವು ಡಿಸ್ಕಸ್ ಮಾಡಿರುವಂತ ಪ್ರಶ್ನೆಗಳು ಮತ್ತೆ ಕಲಂಗಳು ನೋಡಿದ್ರೆ ಪೂರ್ತಿ ಡೀಟೇಲ್ ಅಲ್ಲಿ ಎವಿಡೆನ್ಸ್ ಆಕ್ಟ್ ಹೇಳುತ್ತೆ, ನಮ್ಮ ಸಾಕ್ಷಿ ಅಧಿನಿಯಮ ಹೇಳುತ್ತೆ ಯಾವ ರೀತಿ ಸಾಕ್ಷಿ ಕೋರ್ಟ್ ಮುಂದೆ ತಗೋಬೇಕು, ಅದು ನಮ್ಗೆ ಒಂದು ಐಡಿಯಾ ಬರುತ್ತೆ. ಮೊದಲನೇ ಭಾಗ ನಾವು ನೋಡಿದ್ವಿ ಯಾವುದು ಸುಸಂಬದ್ಧವಾಗಿ ಸಂಗತಿ ಇದೆ, ಯಾವುದು ಸುಸಂಬದ್ಧವಾಗಿರೋದು ಇಲ್ಲ. So when we are discussing the first part of Evidence Act, we have seen what are relevant facts. Everything in detail it has been stated. Which facts are relevant, which facts are not relevant. So only relevant facts can be asked, irrelevant facts cannot be asked. Then what is a fact and what is a fact in issue? We discussed that. Then we have discussed about the details of the definitions. May presume, shall presume, conclusive proof andre ಏನು, ನಿರ್ಣಾಯಕ ರುಜುವಾತ ಅಂದ್ರೆ ಏನು. ನಿರ್ಣಾಯಕ ರುಜುವಾತ ಅಂತ ಹೇಳಿದ್ರೆ ಅದನ್ನ ಒಂದ್ಸತಿ ರುಜುವಾತ ಆಯ್ತು ಅಂತ ಹೇಳಿದ್ರೆ ಇದಕ್ಕೆ ನೀವು ಯಾವುದೇ ರೀತಿಯಲ್ಲಿ ಇದನ್ನ ಆಬ್ಜೆಕ್ಷನ್ ತಗೊಳಕ್ಕಾಗಲ್ಲ, ಆಕ್ಷೇಪ ತಗೊಳಕ್ಕಾಗಲ್ಲ. ಎರಡನೇದಾಗಿ ಅದಕ್ಕೆ ಒಂದು ಕೋರ್ಟ್ ನಿರ್ಣಾಯಕವಾಗಿ
ಒಂದು ಸಂಗತಿ ಸಾಬೀತಾಗಿದೆ ಅಂತ ಪ್ರಿಸ್ಯೂಮ್ ಮಾಡಿದ್ರೆ, ಪೂರ್ವಭಾವನೆ ಮಾಡಿದ್ರೆ, ಆವಾಗ ಯಾವ ಕಾರಣಕ್ಕೂ ಪರ್ಮಿಷನ್ ಕೊಡಕ್ಕಾಗಲ್ಲ ಅದಕ್ಕೆ ವಿರುದ್ಧವಾಗಿ ಎವಿಡೆನ್ಸ್ ಕೊಡಕ್ಕೆ ಅಂತ ನೋಡಿದ್ವಿ. ಮೇ ಪ್ರಿಸ್ಯೂಮ್ ಅಂತಂದ್ರೆ ಪೂರ್ವಭಾವನೆ ಮಾಡಬಹುದು, ಶಾಲ್ ಪ್ರಿಸ್ಯೂಮ್ ಅಂದ್ರೆ ಮಾಡಲೇಬೇಕು. ಸೊ ಇವೆಲ್ಲ ನೋಡ್ಕೊಂಡು ಬಂದ್ವಿ ನಾವು. ದೆನ್ ವಿ ಸೆಡ್ ವಿ ಕೇಮ್ ಟು ಸ್ಪೆಸಿಫಿಕ್ ಪ್ರಾವಿಷನ್ಸ್ ಲೈಕ್ ಕನ್ಫೆಷನ್ಸ್ ಅಂದ್ರೆ ಏನು, ಅಡ್ಮಿಷನ್ಸ್ ಅಂದ್ರೆ ಏನು, ಸೆಕ್ಷನ್ 17 ಇಂದ ಅಡ್ಮಿಷನ್, ಮತ್ತೆ ಯಾರು ಅಡ್ಮಿಷನ್ ಬಂದಾಗ ಅಡ್ಮಿಷನ್ ಕೊಟ್ಟಾಗ ಯಾವ ತರದ ಅಡ್ಮಿಷನ್ಸ್ ಇರುತ್ತೆ. ವಿ ಡಿಸ್ಕಸ್ಡ್ 4 kinds of admissions, by the parties themselves, by the representatives, then who are the persons who can make the admissions, ಏಜೆಂಟ್ಸ್ಗಳು, ಇವೆಲ್ಲ ನಾವು ಡಿಸ್ಕಸ್ ಮಾಡ್ಕೊಂಡು ಬಂದ್ವಿ. ಸೊ when admissions is made, what is the difference between an admission and a confession? So admission is something where he says something, ಎನಿ ಸ್ಟೇಟ್ಮೆಂಟ್ ಯಾವುದೇ ಹೇಳಿಕೆಗೆ ನಾವು ಅಡ್ಮಿಷನ್ ಅಂತ ಹೇಳ್ತೀವಿ. ಕನ್ಫೆಷನ್ ಅಂದ್ರೆ ತಪ್ಪನ್ನ ಒಪ್ಪಿಗೆ ಮಾಡಿದ್ರೆ ಅದು ಕನ್ಫೆಷನ್. ಯಾವುದೇ ಮಾತನ್ನ ಒಪ್ಪಿಗೆ ಮಾಡಿದಾಗ ಅದು ಒಪ್ಪಿಗೆ ಅಂತ ಹೇಳ್ತೀವಿ. ತಪ್ಪೊಪ್ಪಿಗೆ ಅಂದ್ರೆ ಕನ್ಫೆಷನ್ ಕ್ರಿಮಿನಲ್ ಕೇಸಸ್ ಅಲ್ಲಿ ಬರುತ್ತೆ. ಆ ತಪ್ಪು, ಆ ಆರೋಪ ಏನಿದೆ ಆ ಆರೋಪದ ಬಗ್ಗೆ ಅವರು ಕನ್ಫೆಸ್ ಮಾಡಿದ್ರೆ, ಅಂದ್ರೆ ಹೌದು ನಾನು ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ರೆ, ಅದು ಪೊಲೀಸ್ ಆಫೀಸರ್ ಮುಂದೆ ಒಪ್ಕೊಂಡ್ರೆ ಏನ್ ಪರಿಣಾಮ ಆಗುತ್ತೆ, ಬೇರೆ ಕಡೆ ಎಕ್ಸ್ಟ್ರಾ ಜುಡಿಷಿಯಲ್ ಹೇಗಾಗುತ್ತೆ, ಜುಡಿಷಿಯಲ್ ಹೇಗಾಗುತ್ತೆ ನೋಡಿ, ಎಲ್ಲಾನು ನಾವು ಡೀಟೇಲ್ ಅಲ್ಲಿ ನೋಡ್ಕೊಂಡು ಬಂದ್ವಿ. ಈಗ ಕೋರ್ಟ್ ಮುಂದೆ ಇದು ನಡೀತಾ ಇರುವಾಗ ಕೋರ್ಟ್ ಇವೆಲ್ಲಾನು ಪರಿಶೀಲನೆ ಮಾಡಿರುತ್ತೆ. ಆ ಕೇಸ್ ನಡೆಯುವಾಗ ಪೂರ್ತಿ ಡೀಟೇಲ್ಸ್ ಪರಿಶೀಲನೆ ಆಗಿದ್ರು ಕೂಡ ಯಾವ ಸ್ಥಾನದಲ್ಲಿ, ಯಾವ ಘಟನೆಯಲ್ಲಿ ಕೆಲವು ಮಾತನ್ನ ಅನ್ಆನ್ಸರ್ಡ್ ಅಂದ್ರೆ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. There is something which is remaining unanswered, which the parties have not presented before the court. See, it is not binding on the court to ask questions. ಕೋರ್ಟ್ ಅಲ್ಲಿ ಕ್ವಶನ್ಸ್ ಕೇಳಲೇಬೇಕು ಅಂತ ಹೇಳಲ್ಲ 165. ಬಟ್ ಕೋರ್ಟ್ಗೆ ಬೇಕು ಅಂದ್ರೆ ತನ್ನ ಸಮಾಧಾನಕ್ಕೋಸ್ಕರ, ಡಿಸ್ಕವರ್ ಮಾಡೋಕ್ಕೋಸ್ಕರ ಕೋರ್ಟ್ ಕೇಳಬಹುದು ಅಂತ ಹೇಳುತ್ತೆ. ದಿಸ್ ಮೀನ್ಸ್ ಫಾರ್ ದ ಸೇಕ್ ಆಫ್ ಜಸ್ಟಿಸ್, ನ್ಯಾಯ ಬರಬೇಕು, ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ಮೊದಲು ಸತ್ಯತೆಯನ್ನ ಕೋರ್ಟ್ ಮುಂದೆ ಸರಿಯಾಗಿ ಆ ಸಂಗತಿ ಮುಖಾಂತರ ಸಾಬೀತುಪಡಿಸ್ಬೇಕು. ಅದು ಸಾಬೀತುಪಡಿಸಿದಾರ ಇಲ್ಲ ಅದನ್ನ ನೋಡಿದಾಗ ಕೋರ್ಟ್ ನಿರ್ಣಯ ಕೊಡಬಹುದು. ಸಾಬೀತುಪಡಿಸಕ್ ಆಗ್ಲಿಲ್ಲ ಅಂದ್ರೆ ಏನು, ಪ್ರೂವ್ಡ್, ನಾಟ್ ಪ್ರೂವ್ಡ್, ಎಸ್ ಪ್ರೂವ್ಡ್ ಆರ್ ನಾಟ್ ಪ್ರೂವ್ಡ್ ಆರ್ ಡಿಸ್ಪ್ರೂವ್ಡ್. ಸೊ ವೆದರ್ ಇಟ್ ಈಸ್ ಪ್ರೂವ್ಡ್, ವೆದರ್ ಇಟ್ ಈಸ್ ನಾಟ್ ಪ್ರೂವ್ಡ್ ಆರ್ ವೆದರ್ ಇಟ್ ಈಸ್ ಡಿಸ್ಪ್ರೂವ್ಡ್. ಪ್ರೂವ್ಡ್ ಅಂದ್ರೆ ಸಾಬೀತುಪಡಿಸಾಗಿದೆ. ಡಿಸ್ಪ್ರೂವ್ಡ್ ಅಂದ್ರೆ ಇದು ಏನು ಸಾಬೀತುಪಡಿಸಕ್ ಹೋಗಿದ್ರು ಅದು ಇಲ್ಲ ಅಂತ ಹೇಳ್ತಾ ಇದ್ವಿ. ಸೊ ಇಟ್ ಇಸ್ ಅ ನೆಗೇಷನ್ ಆಫ್ ಪ್ರೂವ್ಡ್. ಬಟ್ ವೆನ್ ಇಟ್ ಇಸ್ ನಾಟ್ ಪ್ರೂವ್ಡ್ ಅಂದ್ರೆ ಪ್ರೂವ್ ಆಗಿಲ್ಲ, ಡಿಸ್ಪ್ರೂವ್ ಆಗಿಲ್ಲ, ಸಾಬೀತುಪಡಿಸಿದ್ದು ಆಗಿಲ್ಲ, ಅದು ಇಲ್ಲ ಅಂತಾನು ಹೇಳ್ತಾ ಇಲ್ಲ ನಾವು. ಅಂದ್ರೆ ಮಧ್ಯದಲ್ಲಿ ವಿ ಆರ್ ನಾಟ್ ಏಬಲ್ ಟು ಕಂಪ್ಲೀಟ್ಲಿ ಪ್ರೂವ್ ದಟ್ ಫ್ಯಾಕ್ಟ್. Then the court may ask questions to see that whether it can be proved or not proved, or whether it can be disproved. So the court may question the accused about anything which happened even before coming to the court. Andre, for example, 162 section of CRPC prevents the parties from questioning the accused on what he told the police. ನೋಡಿ, ಯಾವ ಮಾತನ್ನ ನಾವು ಕ್ವೆಶ್ಚನ್ ಕೇಳಕ್ಕಾಗಲ್ಲ ಕೋರ್ಟಲ್ಲಿ. ಫಾರ್ ಎಕ್ಸಾಂಪಲ್, ಈಗ ನೀನು ಪೊಲೀಸ್ಗೆ ಏನು ಹೇಳಿದ್ಯಾ ಅಂತ ನಾವು ಪ್ರಶ್ನೆ ಕೇಳಕ್ಕಾಗಲ್ಲ, ಯಾಕಂದ್ರೆ ಅದು ಎವಿಡೆನ್ಸ್ ಮಾಡಕ್ಕಾಗಲ್ಲ. ವಾಟ್ ಹಿ ಸೇಸ್ ಬಿಫೋರ್ ದ ಪೊಲೀಸ್ ಆಫೀಸರ್ ಈಸ್ ನಾಟ್ ಅಡ್ಮಿಸಿಬಲ್ ಎವಿಡೆನ್ಸ್ ಅಕಾರ್ಡಿಂಗ್ ಟು ದ ಎವಿಡೆನ್ಸ್ ಆಕ್ಟ್. ಹೌದಲ್ಲ, ಪೊಲೀಸ್ ಆಫೀಸರ್ ಮುಂದೆ ಹೇಳಿರೋ ಫ್ಯಾಕ್ಟ್ ಅನ್ನ ನಾವು ಪ್ರೂವ್ ಮಾಡಕ್ಕಾಗಲ್ಲ. ಆದ್ರೆ ಒಂದು ಕೇಸಲ್ಲಿ ಆ ವ್ಯಕ್ತಿ ಅಕ್ಯೂಸ್ಡ್ಗೆ ಕೋರ್ಟ್ ನೀನು ಪೊಲೀಸ್ ಆಫೀಸರ್ ಮುಂದೆ ಏನ್ ಹೇಳಿದೆ ಅಂತ ಕ್ವಶನ್ ಕೇಳ್ತಾರೆ. ನಾವು ದಿಸ್ ಗೋಸ್ ಇನ್ ಅಪೀಲ್. ವೆನ್ ಇಟ್ ಗೋಸ್ ಇನ್ ಅಪೀಲ್, ದ ಕ್ವಶನ್ ಈಸ್ ರೇಸ್ಡ್ ದಟ್ ದಿಸ್ ಕ್ವಶನ್ ಕೆನಾಟ್ ಬಿ ಆಸ್ಕ್ಡ್ ಟು ದಟ್ ಪರ್ಸನ್, ಬಿಕಾಸ್ ಇಲ್ಲಿ ಹೇಳ್ತಾರಲ್ಲ, ಇಲ್ಲಿ ಈ ಎವಿಡೆನ್ಸ್ ಆಕ್ಟ್ ಅಲ್ಲಿ ಯಾವುದು ಕೇಳೋ ಹಂಗಿಲ್ಲ ಅಂತ ಹೇಳ್ತೀವಿ, ಅದು ಕೋರ್ಟ್ ಕೇಳೋ ಹಂಗಿಲ್ಲ ಅಂತ. ಸೊ ಅದಕ್ಕೆ ಇದು ಅಡ್ಮಿಸಿಬಲ್ ಇಲ್ಲ, ಅದಕ್ಕೆ ಕೋರ್ಟ್ ಕೇಳಕ್ಕಾಗಲ್ಲ ಅಂತ ಹೇಳಿ ಪ್ರಶ್ನೆ ಇರುತ್ತೆ. But in that case, this is a Madras case, Molagan versus state, MOLAGON versus state. ಇದರಲ್ಲಿ ಕೋರ್ಟ್ ಹೇಳುತ್ತೆ, that is a Privy Council decision,
that the court can ask this question also, because there is no, except 121 to 131, there is no other limitation. ಯಾವುದು ಲಿಮಿಟೇಷನ್ ಇಲ್ಲ, ಯಾವುದು ಇರ್ರೆಲೆವೆಂಟ್ ಆರ್ ರೆಲೆವೆಂಟ್ ಅಂತ ಹೇಳ್ತಾರೆ. ಸೊ ಯಾವುದು ಅಸಂಬದ್ಧವಾಗಿದೆ ಅದನ್ನು ಕೇಳಬಹುದು ಅಂತಂದ್ರೆ ಕೋರ್ಟ್ ಅವ್ರಿಗೆ ನೀನ್ ಪೊಲೀಸ್ ಆಫೀಸರ್ ಮುಂದೆ ಏನ್ ಮಾತಾಡಿದೆ ಅಂತಾನು ಕೇಳಬಹುದು. ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕ್ಕಾಗಲ್ಲ ಪ್ಲೀಡರ್ ಆ ಕ್ವೆಶ್ಚನ್ ಮೇಲೆ, ಬಟ್ ದ ಕೋರ್ಟ್ ಕ್ಯಾನ್ ಆಸ್ಕ್ ದಟ್ ಕ್ವೆಶ್ಚನ್. ಸೊ ಎ ಜಡ್ಜ್ ಮೇ ಲುಕ್ ಅಟ್ ದ contents of the diary of the police, even though the party does not ask for it. ಈಗ ಪಾರ್ಟಿ ಕೇಳೋದಿಲ್ಲ ಪೊಲೀಸ್ ಡೈರಿ ನಾವು ನೋಡ್ಬೇಕು ಅಂತ, ಕೇಳ್ಬೋದು ಅಫ್ಕೋರ್ಸ್, ಪೊಲೀಸ್ ಡೈರಿ ನಾವು ಕೇಳಬೇಕು, ನೋಡ್ಬೇಕು ಅದರಲ್ಲಿ ಏನ್ ಬರ್ದಿದ್ದಾರೆ ಅವರು ಅಂತ ಹೇಳಿ ನಾವು ಪರಿಶೀಲನೆ ಮಾಡಬಹುದು ಅಂತ ಅಡ್ವರ್ಸ್ ಪಾರ್ಟಿ ಕೇಳ್ಬೋದು. ಯಾಕಂದ್ರೆ ಟು ರಿಫ್ರೆಶ್ ಮೆಮರಿ, ಯಾವುದೋ ಒಂದು ಡಾಕ್ಯುಮೆಂಟ್ ತಗೊಂಡ್ರೆ, ನಾವು ನೆನ್ನೆ ಡಿಸ್ಕಸ್ ಮಾಡಿದ್ವಿ, ಒಂದು ಜ್ಞಾಪಕ ಮಾಡ್ಕೊಳ್ಳೋಸ್ಕೋಸ್ಕರ, ನೆನಪು ಮತ್ತೆ ನಾವು ಗಟ್ಟಿ ಮಾಡ್ಕೋಸ್ಕರ ಏನು ಡಾಕ್ಯುಮೆಂಟ್ ದಸ್ತಾವೇಜನ್ನ ನಾವು ಉಪಯೋಗಿಸ್ತೀವಿ, ಆ ದಸ್ತಾವೇಜು ಅಪೋಸಿಟ್ ಪಾರ್ಟಿ ಎದುರು ಪಕ್ಷ ಕೇಳಿದ್ರೆ ಅದನ್ನ ಕೊಡಬೇಕಾಗುತ್ತೆ ಅವರಿಗೆ. ಸೊ ವೆನ್ ಎ ಪರ್ಸನ್ ವಾಂಟ್ಸ್ ಟು ರಿಫ್ರೆಶ್ ಹಿಸ್ ಮೆಮರಿ and the other party asks for that particular document, then it has to be shown to the other party. So in this case the party does not ask the diary to be shown. ಡೈರಿ ತಗೊಂಡ್ ಬರ್ತಾರೆ ಪೊಲೀಸ್, ಅದನ್ನ ಅದ್ರ ಮೇಲೆ ಇದನ್ನು ಆಗುತ್ತೆ, ಎವಿಡೆನ್ಸ್ ಆಗುತ್ತೆ. ಆಫ್ಟರ್ ದಟ್ ಎವಿಡೆನ್ಸ್ ಆದ್ಮೇಲೆ ಜಡ್ಜ್ ಕೇಳ್ತಾರೆ, ಜಡ್ಜ್ ವಾಂಟ್ಸ್ ಟು ಸಿ that diary, and when the judge sees that diary, the judge starts questioning the witness. Witness anna, see, you must have seen many times that sometimes when the public prosecutor has finished asking questions, or the defense counsel has already completed asking questions, ಕ್ರಾಸ್ ಎಕ್ಸಾಮಿನೇಷನ್ ಆಗಿದೆ, ಡಿಫೆನ್ಸು ಆಗಿದೆ, ಎಲ್ಲ ಆಗಿದ್ಮೇಲೆ ಕೋರ್ಟು ಅದೇ ವಿಟ್ನೆಸ್ಗೆ ಕ್ವಶನ್ ಮುಂದೆ ಕೇಳ್ಕೊಂಡು ಹೋಗ್ತಾರೆ. ಸೊ ವೆನ್ ದ ಕೋರ್ಟ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಯು ಹ್ಯಾವ್ ಆಸ್ಕ್, ಕೋರ್ಟ್ ವಾಂಟ್ಸ್ ಟು ಎಲಿಸಿಟ್ ಸಮಥಿಂಗ್ ಎಲ್ಸ್, then the court can ask questions. So in this case the court asked the witness, and when this was questioned, of course you cannot object before that judge, raise the matter in appeal. If you want to raise a matter in appeal, you can raise a matter in appeal. But in one case, Emperor versus Lal Mia, Emperor versus Lal Mia, MIYA, that is in 1943. This is also a Privy Council decision, Calcutta. Idralli court ಹೇಳ್ತಾರೆ, the Privy Council says that judge can ask the police diary for inspection by the court to expose discrepancies in the statements of the witness in the court and those recorded in the police diary. ಈಗ ಏನಾಗುತ್ತೆ ಅಂದ್ರೆ, ಅವನು ಪೊಲೀಸ್ ಡೈರಿ ತಗೊಂಡ್ ಬರ್ತಾನೆ, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದಕ್ಕೆ ಸಾಕ್ಷಿ ಕೊಡುವಾಗ ಕೆಲವು ಪಾಯಿಂಟ್ಸ್ ಅನ್ನ ಹೇಳ್ತಾನೆ, ಆ ಪಾಯಿಂಟ್ಸ್ ಆ ಡೈರಿನಲ್ಲಿ ರೆಕಾರ್ಡ್ ಆಗಿರಲ್ಲ, ಅವನಾಗೆ ಅವನು ಹೇಳ್ತಾನೆ, ಅವನು ರಿಫ್ರೆಶ್ ಮೆಮೊರಿಗೋಸ್ಕರ ಅದನ್ನ ತಗೊಂಡ್ ಬರ್ತಾನೆ. ಕೋರ್ಟ್ ಆಮೇಲೆ ಅವನ ಕಡೆಯಿಂದ ಆ ಡೈರಿ ತಗೊಂಡು ನೋಡಿದಾಗ ಅವನು ಏನ್ ಹೇಳಿದ್ದಾನೆ ಅದಕ್ಕೆ ವಿರುದ್ಧವಾಗಿ ಅಲ್ಲಿ ಡೈರಿನಲ್ಲಿ ಬರೆಸಿದ್ದು ಗೊತ್ತಾಗುತ್ತೆ. ಸೊ ಅವಾಗ ಕೋರ್ಟ್ ರೆಕಾರ್ಡ್ ಮಾಡುತ್ತೆ ಆ ಫ್ಯಾಕ್ಟ್ ಅನ್ನ. ವಿಟ್ನೆಸ್ ಹ್ಯಾಸ್ ಸೆಡ್ ಸಮಥಿಂಗ್ ವಿಚ್ ಇಸ್ ನಾಟ್ ಇನ್ ದ ಡೈರಿ, ವಿಚ್ ಇಸ್, ಅಂಡ್ ದ ಡೈರಿ ಸೇಸ್ ಸಮಥಿಂಗ್ ಎಲ್ಸ್, ಡೈರಿ ಹ್ಯಾಸ್, ಪೊಲೀಸ್ ಡೈರಿ ಸೇಸ್ ಸಮಥಿಂಗ್ ಎಲ್ಸ್. ಸೊ ಅದಕ್ಕೆ ವಿರುದ್ಧವಾಗಿ ಡಿಸ್ಕ್ರೆಪೆನ್ಸೀಸ್ ಇದೆ ಇದರಲ್ಲಿ ಅಂತ ರೆಕಾರ್ಡ್ ಆಗುತ್ತೆ. ದಟ್ ವೆನ್ ಇಟ್ ಇಸ್ ರೆಕಾರ್ಡೆಡ್, it takes its effect in the case. ಆ ಕೇಸಲ್ಲಿ ಅದು ಪರಿಣಾಮ ಆಗುತ್ತೆ. ಸೊ this judgment of the judge is based on whatever the judge observes. ಸೊ ಅಫ್ಕೋರ್ಸ್ ಜಡ್ಜ್ ಅದನ್ನ ರೆಕಾರ್ಡ್ ಮಾಡಿದಾಗ ಅದು ಎವಿಡೆನ್ಸ್ ಆಯ್ತು. ಈ ಕೇಸ್ ಡೈರಿನಲ್ಲಿ ಏನಿದೆ ಅದ್ರ ಪ್ರಕಾರ ಇವ್ರು ಹೇಳ್ತಾ ಇಲ್ಲ ಅಂತ ಹೇಳುವಾಗ ದಟ್ ವಿಟ್ನೆಸ್ ಇಸ್ ನಾಟ್ ಕ್ರೆಡಿಟ್ ವರ್ದಿ ಅಂತ ಆಯ್ತು. ಅದು ನಾಟ್ ಕ್ರೆಡಿಟ್ ವರ್ದಿ ಅಂತ ಇವರು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ತೋರಿಸಿಲ್ಲ. ಅಕಾರ್ಡಿಂಗ್ ಟು ವಾಟ್ ವಿ ಹ್ಯಾವ್ seen, ಅವರು ಜಡ್ಜ್ ಕ್ವೆಶ್ಚನ್ಸ್ ಕೇಳಿದ್ದಾರೆ. ಸೊ ವೆದರ್ ದಿಸ್ ಕ್ಯಾನ್ ಬಿ ಡನ್ ಅಂಡರ್ ಸೆಕ್ಷನ್ 165 is a question. So that is the scope of the power of the court I am discussing. So the question could be for you, what is the scope of the power of the court in putting questions to the witness ಅಂತ ಕೇಳಬಹುದು ನಿಮಗೆ. ಸೊ ಅವಾಗ ಈ ಕೇಸಸ್ ಬರಿಬೇಕು. ಸೊ there the judgment which is given has taken that as a part of the evidence.
So what happens is judge can ask questions and record it also, but judge cannot record something which is irrelevant. ಅಷ್ಟೇನೆ ಇಲ್ಲಿ ಲಿಮಿಟ್ ಆಗಿರೋದು ಏನು, ಇರ್ರಿಲೆವೆಂಟ್ ಫ್ಯಾಕ್ಟ್ ಅನ್ನ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಅದು ಸುಸಂಬದ್ಧವಾಗಿರೋದು ಸಂಗತಿ ಇರೋದ್ರಿಂದ ಅದು ರೆಕಾರ್ಡ್ ಮಾಡುತ್ತೆ ಕೋರ್ಟ್. ಬಟ್ ತಾನಾಗಿ ಕ್ವಶನ್ ಕೇಳಿ ರೆಕಾರ್ಡ್ ಮಾಡೋಕ್ಕೆ ಕೋರ್ಟ್ಗೆ ಪವರ್ ಇದೆ. ಸೊ ಇಟ್ ಡಸಂಟ್ ಮೀನ್ ದಟ್ ಓನ್ಲಿ ಇಫ್ ದ ಪ್ರಾಸಿಕ್ಯೂಟರ್ ಆರ್ ದ ವಿಟ್ನೆಸ್ ಆರ್ ದ pleader can ask questions and put the question to the witness and prove the facts. It also means that the judge has an inherent power. The court has an inherent power to ask any questions. So just see, this is also similar to the inherent power of the court under the Civil Procedure Code. So Civil Procedure Code ಅಲ್ಲಿ 151 ಅಲ್ಲಿ ಕೋರ್ಟಿನ inherent powers ಪ್ರಕಾರ ನೀವು ಅರ್ಜಿ ಹಾಕ್ತೀರಾ, you can get anything done. Here, of itself, under the Evidence Act, the court has the power to take any question and if it is necessary to record that as an evidence. So the judgment of the court should however be based upon facts which have been declared by the Evidence Act to be relevant. Evidence Act ಏನು ರೆಲೆವೆಂಟ್ ಅಂತ ಹೇಳುತ್ತೆ ಅದರ ಪ್ರಕಾರನೇ ಆ ಫ್ಯಾಕ್ಟ್ ಅನ್ನ ತಗೊಳ್ಬೇಕು ಮತ್ತೆ ಗಮನಕ್ಕೆ ತಗೋಬೇಕು. ಸೊ ದೆನ್ in order that this power of the judge may not be used without limit, the proviso comes to help. ಅಂದ್ರೆ ಕೋರ್ಟ್ ತನ್ನ ಪವರ್ನ ಲಿಮಿಟ್ ಇಲ್ಲದೆ ಮಿತಿ ಇಲ್ಲದೆ ಉಪಯೋಗಿಸಬಾರ್ದು ಅಂತ ಹೇಳಿ ಅದಕ್ಕೆ ಪರಂತು ಹಾಕಿದ್ದಾರೆ, ಪ್ರಾವಿಸೋ ಹಾಕಿದ್ದಾರೆ. ಆ ಪ್ರಾವಿಸೋ ಪ್ರಕಾರ 121 ಮತ್ತೆ 131 ಒಳಗೆ ಏನೇನೋ ಇದನ್ನ ಪ್ರಿವಿಲೇಜ್ಡ್ ಕಮ್ಯುನಿಕೇಶನ್ಸ್ ಅಂತ ಹೇಳ್ತೀವಿ, ಅದನ್ನ ಬಿಟ್ಟು ಬೇರೆ ಎಲ್ಲ ಕೇಳಬಹುದು ಅಂತ ಹೇಳ್ತೀವಿ. ಸೊ ದ ಜಡ್ಜ್ ಶಲ್ ನಾಟ್ ಆಸ್ಕ್ ಎ ಕ್ವಶನ್ ವೇರ್ ದ ಪ್ರಿವಿಲೇಜಸ್ ವಿಲ್ ಬಿ ಶೇಕನ್. ಅವರ ಪ್ರಿವಿಲೇಜ್ ಏನಿದೆ, ಅವ್ರಿಗೆ ಏನು ಸ್ಪೆಷಲ್ ಪವರ್ಸ್ ಆ ವಿಟ್ನೆಸಸ್ಗೆ ಇದೆ, ಸ್ಪೆಷಲ್ ರೈಟ್ಸ್ ಇದೆ ಅವ್ರಿಗೆ, ಅದನ್ನ ಧಕ್ಕೆ ಮಾಡುವಂಗಿಲ್ಲ. ಜಡ್ಜ್ ಶಲ್ ನಾಟ್ ವೇವ್ ದ ಪ್ರೈಮರಿ ಎವಿಡೆನ್ಸ್ ಆಫ್ ದ ಡಾಕ್ಯುಮೆಂಟ್ ಆಲ್ಸೋ. ಪ್ರೈಮರಿ ಎವಿಡೆನ್ಸ್ ಯಾವಾಗಲೂ ಕೋರ್ಟ್ ತಗೊಳ್ಬೇಕು. ಸೊ ಒಂದು ಕೇಸ್ ಇದೆ, ರಾಮಚಂದ್ರ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ. ರಾಮಚಂದ್ರ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ 1981. Please note these cases. 1981, volume 4, Supreme Court cases, page number 191, or you can go to All India Reporter 1981, Supreme Court 1036, page number. So in this case, this is an important case which shows the power of the court. Two of the prosecution witnesses did not adhere to their earlier statements. ಒಂದು ಮೊದಲು ಏನು ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ಮತ್ತೆ ಮುಂದೆ ಅವರಿಗೆ ಕ್ರಾಸ್ ಎಕ್ಸಾಮಿನ್ ಮಾಡುವಾಗ ಮೊದಲು ಹೇಳಿರುವಂತ ಸ್ಟೇಟ್ಮೆಂಟ್ಸ್ಗೆ ಅವರು ಅದೇ ಪ್ರಕಾರ ಉತ್ತರ ಕೊಟ್ಟಿಲ್ಲ. ಸೊ ದೇ ಡಿಡ್ ನಾಟ್ adhere to means they did not speak according to their earlier statements. Then the judge rebuked them and threatened them with the prosecution for perjury if they change their statements. ಅವಾಗ ಜಡ್ಜ್ ಏನ್ ಮಾಡ್ತಾರೆ, ಅವರು ಮೊದಲು ಸ್ಟೇಟ್ಮೆಂಟ್ ಒಂದು ಕೇಳಿದ್ರು, ನೀನು ಮೊದಲು ಈ ತರ ಸ್ಟೇಟ್ಮೆಂಟ್ ಹೇಳಿದ್ಯಾ, ಈ ಬೇರೆ ಸ್ಟೇಟ್ಮೆಂಟ್ ಹೇಳ್ತಾ ಇದೆಯಾ, ನೀನು ಸ್ಟೇಟ್ಮೆಂಟ್ ಚೇಂಜ್ ಮಾಡಿಲ್ಲ, ಬದಲಾವಣೆ ಮಾಡಿಲ್ಲ ಅಂದ್ರೆ ನಿನ್ ಮೇಲೆ ನಾನು ಫಾಲ್ಸ್ ಎವಿಡೆನ್ಸ್ ಕೊಡ್ತಾ ಇದೀಯಾ ಅಂತ ಕೇಸ್ ಹಾಕ್ತೀನಿ, ಪ್ರಾಸಿಕ್ಯೂಷನ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಬೆದರಿಕೆ ಕೊಡ್ತಾರೆ ನ್ಯಾಯಾಲಯ. The court does that. Now this goes in appeal. This case goes in appeal, wherein the Supreme Court has to decide whether the judge has the power to rebuke the witnesses. Rebuke ಅಂದ್ರೆ ಅವ್ರಿಗೆ ಒಂದು ಅವಮಾನ ಮಾಡಿ ಅವ್ರಿಗೆ ಬೈದು ನೀನು ಚೇಂಜ್ ಮಾಡೋ ನೀನು ಸ್ಟೇಟ್ಮೆಂಟ್, ಮೊದಲು ನೀನು ಹೇಳಿದ್ಯಾ, ಇವಾಗ ಹೀಗೆ ಹೇಳ್ತಾ ಇದೀಯಾ ಅಂತ ಹೇಳಿ ಜೋರ್ ಮಾಡ್ತಾರೆ. ಸೊ ಹಿಯರ್ ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ speaks about the power of the court. He says, what is the role of a judge? ಜಡ್ಜಿನ ಪವರ್ದು, ಜಡ್ಜಿನ ಅಧಿಕಾರನದು ಸ್ಕೋಪ್ ಏನಿದೆ, ಎಷ್ಟು ಮಟ್ಟಿಗೆ ಅವರ ವ್ಯಾಪ್ತಿ ಇದೆ ಅಂತ ಹೇಳಿ, ಇದು ಅಡ್ವರ್ಸರಿ ಸಿಸ್ಟಮ್ ಆಫ್ ಎವಿಡೆನ್ಸ್. ನಮ್ದು ಅಡ್ವರ್ಸರಿ ಸಿಸ್ಟಮ್ ಅಂದ್ರೆ ಒಬ್ಬರಿಗೆ ಒಬ್ರು ವಿರುದ್ಧ ಪಕ್ಷ ಇರ್ತಾರೆ. ಸೊ ಇಂಥ ಅಡ್ವರ್ಸರಿ ಸಿಸ್ಟಮ್ ಅಲ್ಲಿ ದ ಅಡ್ವರ್ಸರಿ ಸಿಸ್ಟಮ್ ಆಫ್ ಟ್ರಯಲ್ is what it is, and here the judge cannot assume the role
of a referee or an umpire and allow the trial to develop into a contest between the prosecution and the defense, with the inevitable distortions flowing from competitive elements entering the trial procedure. ಕೋರ್ಟ್ ಸುಪ್ರೀಂ ಕೋರ್ಟ್ ಇದರಲ್ಲಿ ಏನು ಹೇಳುತ್ತಂದ್ರೆ, ಈ ಪವರ್ ಏನಿದೆ ಕೋರ್ಟಿಂದು, ಇದನ್ನ ಮಿಸ್ಯೂಸ್ ಆದ್ರೆ ಅದು ಹೇಗೆ ಆಗ್ಬೋದು ಅಂದ್ರೆ, ಮೊದಲೇ ನಮ್ದು ಅಡ್ವರ್ಸರಿ ಸಿಸ್ಟಮ್ ಇದೆ, ಅಂದ್ರೆ ವಿರುದ್ಧ ಪಕ್ಷಗಳು ಇರ್ತಾರೆ ಇಬ್ರು, ಅವರದ್ರಲ್ಲಿ ಒಂದು ಕಾಂಪಿಟಿಷನ್ ತಯಾರು ಮಾಡಿ ಅವರ ಮಧ್ಯದಲ್ಲಿ ಒಂದು ಈ ಒಂದು ಒಂದು ಎಲಿಮೆಂಟ್ ಯಾವುದು, ಒಂದು ಟ್ರಯಲ್ ಪ್ರೊಸೀಜರ್ ಅಲ್ಲಿ ಒಂದು ಕಾಂಪಿಟಿಷನ್ ತರ ಸ್ಪರ್ಧೆನ ಉಂಟು ಮಾಡಿ ಅವ್ರನ್ನ ಪ್ರಶ್ನೆ ಕೊಟ್ಟು ಕೇಳಿ, ಒಬ್ರು ಮ್ಯಾಚ್ ಅಲ್ಲಿ ಒಂದು ರೆಫರಿ ಅಥವಾ ಅಂಪೈರ್ ಹೇಗಿರ್ತಾರೆ ಆ ರೀತಿ ಜಜ್ಮೆಂಟ್ ಕೊಡೋದು ಅವ್ರಿಗೆ ಅವಶ್ಯಕತೆ ಇಲ್ಲ. And if a criminal court is to be an effective instrument entering the trial procedure, then in dispensing justice, then the presiding judge must not be a spectator but or a mere recording machine. ಜಡ್ಜ್ ಅಂದ್ರೆ ಬರೀ ಒಂದು ರೆಕಾರ್ಡಿಂಗ್ ಮಷೀನ್ ಅಲ್ಲ, ಬರೀ ಒಂದು ಸ್ತಬ್ಧವಾಗಿ ಇರುವಂತಹ ಒಬ್ಬ ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗಿರ್ತಾರಲ್ಲ ಆ ರೀತಿ ಸ್ಪೆಕ್ಟೇಟರ್ ಅಲ್ಲ ಅವನು. ಜಡ್ಜ್ he becomes a participant in the trial. ಅವರು ಟ್ರಯಲ್ ಅಲ್ಲಿ ಭಾಗ ತಗೊಂಡು ಅವರು ಅವರ ಇಂಟ್ರೆಸ್ಟ್ ಅನ್ನ, ಅವರ ಇದನ್ನ ಉಪಯೋಗಿಸಿ, ಇಂಟೆಲಿಜೆನ್ಸ್ ನ ಉಪಯೋಗಿಸಿ, ಅವ್ರ ಬುದ್ಧಿಯನ್ನ ಉಪಯೋಗಿಸಿ ಅವರ ವಿಟ್ನೆಸಸ್ ಅನ್ನ ಸತ್ಯತೆ ಬಾಹಿರ ಬರಬೇಕು, ಸತ್ಯ ಆಚೆ ಬರಬೇಕು ಅನ್ನೋ ದೃಷ್ಟಿಯಿಂದ ಪ್ರಶ್ನೆ ಕೇಳಬೇಕು. ಅಷ್ಟೇನೆ ಅವ್ರಿಗೆ ಪವರ್ಸ್ ಇರೋದು. ಅಂದ್ರೆ ಜಡ್ಜ್ಗೆ ಸತ್ಯ ಆಚೆ ಬರಬೇಕು, ಅಷ್ಟೇ ಅವ್ರಿಗೆ ಒಂದು ಇದನ್ನ ಉದ್ದೇಶ ಇದೆ. ಆ ಉದ್ದೇಶ ಬಿಟ್ಟು ಅವ್ರನ್ನ ಬೈಯೋದು, ಅವ್ರನ್ನ ಒಂದು ಥ್ರೆಟನ್ ಮಾಡೋದು, ಅವ್ರನ್ನ ಭಯ ಉಂಟು ಮಾಡೋದು, ಅವ್ರ ಮನಸ್ಸಲ್ಲಿ ಅಥವಾ ಬೆದರಿಕೆ ಕೊಡೋದು, ಅದು ಜಡ್ಜಿನ ಕಾರ್ಯ ಅಲ್ಲ. ಮತ್ತೆ ಎವ್ರಿ ಕ್ರಿಮಿನಲ್ ವಾಯೇಜ್ ಈಸ್ ಅ ವಾಯೇಜ್ ಆಫ್ ಡಿಸ್ಕವರಿ. ಪ್ರತ್ಯೇಕ ಕ್ರಿಮಿನಲ್ ಕೇಸಲ್ಲಿ ಏನು ಪ್ರವಾಸ ಇದೆಯೋ ಆ ಪ್ರವಾಸ ಏನಂದ್ರೆ ಶೋಧನೆ ಪ್ರವಾಸ, ಡಿಸ್ಕವರಿ ಪ್ರವಾಸ ಅದು. ಸೊ ದ ಮೇನ್ ಗುರಿ ಏನು, ವಾಟ್ ಈಸ್ ದ ಕ್ವೆಸ್ಟ್ ಈಸ್ ಟ್ರೂತ್. ಅದಕ್ಕೆ ಗುರಿ ಸತ್ಯ ಇದೆ. ಸೊ ಇಟ್ ಈಸ್ ಡ್ಯೂಟಿ ಆಫ್ ದ ಪ್ರಿಸೈಡಿಂಗ್ ಜಡ್ಜ್ to explore every avenue open to him in order to discover the truth and advance the cause of justice. That is why he has been given the right under section 165. ಜಡ್ಜಿನ ಪವರ್ ಏನು, ನ್ಯಾಯದಕ್ಕೋಸ್ಕರ ಸತ್ಯವನ್ನ ಆಚೆ ಬರಬೇಕು ಅನ್ನೋದ್ ರೀತಿಯಿಂದ ಆ ಕೇಸನ್ನ ನಡೆಸಬೇಕು. ಮತ್ತೆ ಅದಕ್ಕೋಸ್ಕರ ನ್ಯಾಯ ಪರ್ಪಸ್ಗೋಸ್ಕರ, ನ್ಯಾಯ ಗುರಿ ಇರೋದ್ರಿಂದ ಜಡ್ಜ್ ಅದನ್ನ ಅದಕ್ಕೆ ತಕ್ಕಂಗೆ ಮುಂದೆ ಈ ಪ್ರವಾಸದಲ್ಲಿ ಅವನು ಭಾಗವಹಿಸಬೇಕು. ಅಟ್ ಎ ಟೈಮ್ ದಿಸ್ ರೈಟ್ ಇಸ್ ಸೋ ವೈಡ್. ಈ 165 ನಲ್ಲಿ ಕೊಟ್ಟಿರುವಂತಹ ಪವರ್ ಎಷ್ಟು ವ್ಯಾಪ್ತಿ ಆಗಿದೆ ಅಂದ್ರೆ ಅಷ್ಟು ವ್ಯಾಪ್ತಿ ಇದೆ. ಎನಿ ಫಾರ್ಮ್, ಎನಿ ಟೈಮ್, ಯಾವುದೇ ರೂಪದಲ್ಲಿ, ಯಾವುದೇ ಸಮಯದಲ್ಲಿ ಪ್ರಶ್ನೆ ಪಾರ್ಟೀಸ್ಗೆ ಕೇಳಬೇಕು ಅಂತ ಇದರಲ್ಲಿ ಹೇಳಿದ್ದಾರೆ. ಅದರಿಂದ ಇಂಥ ವೈಡ್ ಪವರ್ಸ್ ಇರುವಾಗ, ವೆನ್ ದರ್ ಆರ್ ಸಚ್ ವೈಡ್ ಪವರ್ಸ್, ಇಂಥ ವ್ಯಾಪ್ತ ಶಕ್ತಿ ಪವರ್ಸ್ ಅಧಿಕಾರ ಇರುವಾಗ, ದ ಕೋರ್ಟ್ ಮಸ್ಟ್ ಆಲ್ವೇಸ್ ಟ್ರೈ ಟು ಪ್ರೊಟೆಕ್ಟ್ ದ ವೀಕ್ ಅಂಡ್ ದ ಇನ್ನೋಸೆಂಟ್. ಯಾರು ಅದರಲ್ಲಿ ಅಶಕ್ತವಾಗಿರ್ತಾರೋ, ಇನ್ನೋಸೆಂಟ್ ನಿರಪರಾಧಿಯಾಗಿರ್ತಾರೋ ಅವ್ರನ್ನ ಸುರಕ್ಷೆ ಕೊಡಬೇಕು ಅನ್ನೋ ರೀತಿನಲ್ಲಿ ಕೋರ್ಟ್ ಅದನ್ನ ಸತ್ಯತೆಯನ್ನ ಆಚೆ ತಗೊಳ್ಬೇಕು. ಇಟ್ ಶುಡ್ ನಾಟ್ ಅಸ್ಯೂಮ್ ದ ರೋಲ್ ಆಫ್ ಎ ಪ್ರಾಸಿಕ್ಯೂಟರ್ ಇನ್ ಪುಟ್ಟಿಂಗ್ ಕ್ವಶನ್ಸ್. ಪ್ರಾಸಿಕ್ಯೂಷನ್ ಯಾವ ರೀತಿ ಪ್ರಶ್ನೆ ಕೇಳ್ಬೋದು, ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಪ್ರಾಸಿಕ್ಯೂಷನ್ಗೆ ಪೂರ್ತಿ ಪವರ್ಸ್ ಇರುತ್ತೆ. ಲೀಡಿಂಗ್ ಕ್ವಶನ್ಸ್ ಕೇಳ್ಬೋದು, ಏನಾದ್ರೂ ಕೇಳ್ಬೋದು. ಅವ್ರಿಗೆ ಇಂಪೀಚ್ ಕ್ರೆಡಿಟ್ ಮಾಡಕ್ಕೆ ಯಾವ ರೀತಿನೂ ಅಗ್ರೆಸಿವ್ ಆಗಿ ಕ್ವಶನ್ಸ್ ಕೇಳ್ಬೋದು. ಪ್ರಾಸಿಕ್ಯೂಷನ್ ಅಗ್ರೆಸಿವ್ ಆಗಿ ಅಂದ್ರೆ ಅವ್ರಿಗೆ ಅಟ್ಯಾಕ್ ಮಾಡೋ ಹಾಗೆ ಕ್ವಶನ್ಸ್ ಕೇಳ್ಬೋದು, ಸ್ಟ್ರಾಂಗ್ ಆಗಿ ಕ್ವಶನ್ಸ್ ಕೇಳ್ಬೋದು. ಅವರ ವ್ಯಕ್ತಿ ಹೇಗಿರ್ತಾರೆ ಅದ್ರ ಪ್ರಕಾರ ಅವರು ಕ್ವಶನ್ಸ್ ಕೇಳೋಕೆ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಅವ್ರಿಗೆ ಪವರ್ ಇರುತ್ತೆ. ಆ ಪವರ್ಸ್ ಜಡ್ಜಸ್ ಪ್ರಾಸಿಕ್ಯೂಷನ್ ಪವರ್ ತಗೋಬೇಕು ಅಂತ ಅರ್ಥ ಇಲ್ಲ ಇದು 165 ನಲ್ಲಿ. ದ ಫಂಕ್ಷನ್ಸ್ ಆಫ್ ದ ಕೌನ್ಸಿಲ್ ಆರ್ ನಾಟ್ ಟು ಬಿ ಯುಸರ್ಪ್ಡ್ ಬೈ ದ ಜಡ್ಜ್. ಸಿ ಹೌ ನೈಸ್ಲಿ ದಟ್ ಅಬ್ಸರ್ವೇಷನ್ ಹ್ಯಾಸ್ ಬಿನ್ ಗಿವೆನ್. ಎಷ್ಟು ಒಳ್ಳೆ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಅಂದ್ರೆ, ಪ್ರಾಸಿಕ್ಯೂಷನ್ದು ಪವರ್ ಏನಿದೆ ಅದು ಅವ್ರ ಸ್ವಂತ ಪವರ್, ಅದನ್ನ ಕಿತ್ತಾಕಿ ತಾನು ತಗೊಳ್ಳೋದು
ಜಡ್ಜ್ದು ಇದಿಲ್ಲ, ಉದ್ದೇಶ ಇಲ್ಲ, ಈ ಸೆಕ್ಷನ್ದು ಉದ್ದೇಶ ಇಲ್ಲ. ಸೊ ಇಟ್ ಕೆನಾಟ್ ಡಿಸೆಂಡ್ into the arena of prosecution. So the Supreme Court said that it is improper for the trial court to get into the arena of the prosecution. So idu ರಾಮಚಂದ್ರ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣನಲ್ಲಿ ಕೋರ್ಟ್ ವಿಸ್ತಾರವಾಗಿ ಹೇಗೆ ಜಡ್ಜ್ ಇದನ್ನ 165ನೇ ಸೆಕ್ಷನ್ ಪವರ್ನ ಚಲಾಯಿಸಬೇಕು ಅಂತ ಹೇಳಿದ್ದಾರೆ. ಸೊ ದರ್ ಇಸ್ ಒನ್ ಮೋರ್ ಕೇಸ್, ದಟ್ ಈಸ್ ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ಅನಿ. ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ಅನಿ, ANI, 1997 ಸುಪ್ರೀಂ ಕೋರ್ಟ್, ಆಲ್ ಇಂಡಿಯಾ ರಿಪೋರ್ಟರ್ 1997 1023 ಪೇಜ್ ನಂಬರ್. ಸೊ ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕ್ವೆಶನ್ಸ್ ಪುಟ್ ಬೈ ದ ಜಡ್ಜ್. ಇದರಲ್ಲಿ ವಿಟ್ನೆಸ್ಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇರುತ್ತೆ, ಅವನಿಗೆ ಸರಿಯಾಗಿ ಅರ್ಥ ಮಾಡಕ್ಕಾಗ್ತಾ ಇಲ್ಲ. ಅರ್ಥ ಮಾಡಕ್ಕಾಗಲ್ಲ ಅಂತ ಮತ್ತೆ ಮತ್ತೆ ಕ್ವೆಶನ್ಸ್ ಕೇಳ್ತಾನೆ. ಆ ಮತ್ತೆ ಮತ್ತೆ ಕ್ವೆಶನ್ಸ್ ಕೇಳೋದ್ರಿಂದ ಕೋರ್ಟ್ ಅವ್ರಿಗೆ ಒಂದು ಅವಮಾನ ಮಾಡೋ ತರ, ನೀನು ಸರಿಯಾಗಿ ಉತ್ತರ ಕೊಡಕ್ಕಾಗ್ಲಿಲ್ಲ ಅಂದ್ರೆ ನೀನು ಇದು ಮಾಡಬೇಡ, ಉತ್ತರ ಕೊಡಬೇಡ ಅಂತ ಹೇಳ್ಬಿಟ್ಟು ಅವರೇ ಕ್ವೆಶನ್ಸ್ ಕೇಳಕ್ ಶುರು ಮಾಡ್ತಾರೆ. ಸೊ ಹಿಯರ್ ದ ಕೋರ್ಟ್ ಸೇಸ್, ಸುಪ್ರೀಂ ಕೋರ್ಟ್ ಸೇಸ್ ದಟ್ this 165 of the Evidence Act confers unrestricted power on the trial court, and therefore it may cross into irrelevancy. Relevant questions ಕೇಳ್ತಾ 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 irrelevancyಗೆ ಕ್ರಾಸ್ ಮಾಡಬಹುದು. irrelevancyನು ಕೇಳಬಹುದು ಅಂತ ಇದೆ, ಅಂದ್ರೆ ಅಸಂಗತವಾಗಿರುವಂತಹ ಅಸಂಬಂಧಿತ ಕ್ವೆಶನ್ಸ್ ಕೇಳಬಹುದು ಅಂತ ಇದೆ. ಬಟ್ ಈ ರೆಲೆವೆಂಟ್ ಆರ್ ಇರ್ರೆಲೆವೆಂಟ್ ಅಂತ ಹೇಳಿದ್ರು ಯಾರು ಅದಕ್ಕೆ ಆಬ್ಜೆಕ್ಷನ್ಸ್ ಕೇಳಕ್ಕಾಗಲ್ಲ, ಆಕ್ಷೇಪಣೆ ಮಾಡಕ್ಕಾಗಲ್ಲ. ಸೊ ಎನಿ ಕ್ವೆಶ್ಚನ್ ಪುಟ್ ಬೈ ದ ಜಡ್ಜ್ ಹೇಗಿರ್ಬೇಕು ಅಂದ್ರೆ, ನಾಟ್ ಟು ಫ್ರೈಟನ್ ದ ವಿಟ್ನೆಸ್, ಆ ಸಾಕ್ಷಿದಾರನ್ನ ಭಯ ಕೊಡೋದು, ಬೆದರಿಕೆ ಹಾಕೋದು ಅಥವಾ ಇಂಟಿಮಿಡೇಟ್ ಮಾಡೋದು ಅಂಥದ್ದು ಮಾಡಬಾರ್ದು. ದ ಡೇಂಜರ್ ಇನ್ಹೆರೆಂಟ್ ಇನ್ ಎ ಜಡ್ಜ್ ಅಡಾಪ್ಟಿಂಗ್ ಎ ಮಚ್ ಟು ಸ್ಟರ್ನ್ ಅನ್ ಆಟಿಟ್ಯೂಡ್ ಹ್ಯಾಸ್ ಬೀನ್ ಎಕ್ಸ್ಪ್ಲೇನ್ಡ್ ಬೈ ದ ಕೋರ್ಟ್. ಸೊ ಆ ರೀತಿ ಡೇಂಜರ್ ಆಗುತ್ತೆ, ಜಡ್ಜ್ ತಾನಾಗಿ ಅದನ್ನ ಪವರ್ಸ್ನ ಚಲಾಯಿಸುವಾಗ ಈ ತರ ಆಗ್ಬಹುದು ಅಂತ. ಇನ್ನೊಂದು ಕೇಸಲ್ಲಿ ಲಾರ್ಡ್ ಡೆನ್ನಿಂಗ್ ಹೇಳ್ತಾರೆ, ಜೇಮ್ಸ್ ವರ್ಸಸ್ ನ್ಯಾಷನಲ್ ಕೋಲ್ ಬೋರ್ಡ್, ಜೇಮ್ಸ್ ವರ್ಸಸ್ ನ್ಯಾಷನಲ್ ಕೋಲ್ ಬೋರ್ಡ್, COAL, ಕೋಲ್ ಬೋರ್ಡ್. ಇದರಲ್ಲಿ ಜಸ್ಟಿಸ್ ಡೆನ್ನಿಂಗ್ ಹೇಳ್ತಾರೆ, ದ ಜಡ್ಜ್ ಹ್ಯಾಸ್ ಟು ಸಿ ದಟ್ he can clear up any point which has been overlooked or left obscure. Judge ಏನ್ ಮಾಡ್ಬೋದು ಅಂದ್ರೆ, he can clear up the point which has been left obscure or not cleared up. ಅಂದ್ರೆ ಈ ಪ್ರಾಸಿಕ್ಯೂಷನ್ ಮತ್ತೆ ಡಿಫೆನ್ಸ್ ಕೌನ್ಸಿಲ್ ಕ್ವೆಶ್ಚನ್ ಕೇಳುವಾಗ ಅವರು ಯಾವುದೇ ಪಾಯಿಂಟ್ ಅನ್ನ ಸ್ಪಷ್ಟವಾಗಿ ವಿವರಿಸಿಲ್ಲ ಅಥವಾ ಸ್ಪಷ್ಟ ಮಾಡಿಲ್ಲ, ಅದನ್ನ ಹಾಗೆ ಅಸ್ಪಷ್ಟವಾಗಿ ಬಿಟ್ಟಿದ್ದಾರೆ. ಅಂತ ಸಂದರ್ಭದಲ್ಲಿ ಕೋರ್ಟ್ಗೆ ಅನ್ಸಿದ್ರೆ ಇದು ಅಸ್ಪಷ್ಟವಾಗಿದೆ, ಅವಾಗ ನಿರ್ಣಯ ಕೊಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳುವಾಗ ಅದನ್ನ ಕ್ಲಿಯರ್ ಮಾಡಕ್ಕೆ, ಸುಸ್ಪಷ್ಟ ಮಾಡಕ್ಕೋಸ್ಕರ ಕ್ವೆಶನ್ಸ್ ಕೇಳಬಹುದು. ಸೊ ಜಡ್ಜಸ್ ಕ್ಯಾನ್ ಆಸ್ಕ್ ಕ್ವೆಶನ್ಸ್ ಟು ಕ್ಲಿಯರ್ ಅಪ್ ವಾಟ್ ಈಸ್ ನಾಟ್ ಕ್ಲಿಯರ್, ವಾಟ್ ಈಸ್ ಅಬ್ಸ್ಕ್ಯೂರ್. ದೆನ್ ಟು ಸಿ ದಟ್ ಅಡ್ವೊಕೇಟ್ಸ್ ಬಿಹೇವ್ ದೆಮ್ಸೆಲ್ಸ್ ಸೀಮ್ಲಿ ಅಂಡ್ ಕೀಪ್ ಟು ದ ರೂಲ್ಸ್ ಲೇಡ್ ಡೌನ್ ಬೈ ದ ಲಾ. ಎರಡನೇ ಪವರ್ ಕೋರ್ಟ್ದು ಏನಿದೆ ಅಂದ್ರೆ, ಅಡ್ವೊಕೇಟ್ಸ್ ತನ್ನ ಪವರ್ಸ್ನ ಮೀರಿ ಕಾನೂನ ವಿರುದ್ಧವಾಗಿ ಕ್ವೆಶನ್ಸ್ ಕೇಳೋದು ಮಾಡಬಾರ್ದು ಅನ್ನೋದಕ್ಕೋಸ್ಕರ ಜಡ್ಜಸ್ಗೆ ಪವರ್ ಕೊಟ್ಟಿದ್ದಾರೆ. ಅವರು ಕೋರ್ಟ್ ಅಲ್ಲಿ ಅದನ್ನ ನಿಯಂತ್ರಣ ಮಾಡಬೇಕು. ಮೂರನೇದಾಗಿ, ದೇ ಶುಡ್ ಎಕ್ಸ್ಕ್ಲೂಡ್ ಇರ್ರೆಲೆವೆನ್ಸೀಸ್ ಅಂಡ್ ಡಿಸ್ಕರೇಜ್ ರೆಪಿಟೇಷನ್. ಅವ್ರು ಏನ್ ಮಾಡಬೇಕು, ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಇರುವಾಗ, ಎವಿಡೆನ್ಸ್ ನಡೀತಾ ಇರುವಾಗ, ದೇ ಶುಡ್ ಎಕ್ಸ್ಕ್ಲೂಡ್ ಇರ್ರೆಲೆವೆನ್ಸೀಸ್ ಅಂದ್ರೆ ಯಾವುದೇ ಒಂದು ಅಸಂಗತವಾಗಿ, ಅಸಂಬಂಧಿತ, ಸುಸಂಬದ್ಧವಾಗಿ ಇರೋದಿದ್ರೆ ಅದನ್ನ ಅಲೋ ಮಾಡಬೇಕು. ಇದು ಯಾವುದು ಸಂಬಂಧ ಇಲ್ದಿರೋ ಅಂತ ಕ್ವೆಶ್ಚನ್ ಕೇಳಿದ್ರೆ ಅದನ್ನ ಸ್ಟಾಪ್ ಮಾಡಬೇಕು ಕೋರ್ಟ್. ದೆನ್ ಯು ಶುಡ್ ಸಿ ದಟ್ ರೆಪಿಟೇಷನ್ ಆಗಬಾರ್ದು, ಅಂದ್ರೆ ಪುನರುಚ್ಚಾರ ಮಾಡ್ತಾ ಹೋಗೋದು, ಅದೇ ಕ್ವಶನ್ ಮತ್ತೆ ಕೇಳೋದು, ಬೇರೆ ರೀತಿಯಲ್ಲಿ ಮತ್ತೆ ಕ್ವಶನ್ ಕೇಳೋದು. ನೀವು ನೋಡ್ತಿರ್ತೀರಾ, ಕೆಲವು ಸತ್ಯ ಆ ತರ ಆಗೋ ಚಾನ್ಸಸ್ ಇರುತ್ತೆ ಕೋರ್ಟಲ್ಲಿ. ಆವಾಗ ಬೇಕು ಅಂತ ಅವ್ರಿಗೆ ಭಯ ಕೊಡಕ್ಕೆ ಲಾಯರ್ಸ್ ಏನ್ ಮಾಡ್ತಾರೆ, ಮತ್ತೆ ಮತ್ತೆ ಅದೇ ಕ್ವಶನ್ ಕೇಳ್ತಾರೆ. ಒಂದು ಕ್ವಶನ್ ಕೇಳಿರ್ತಾರೆ, ಮತ್ತೆ ಇನ್ನೂ ಒಂದು 2-3 ಕ್ವಶನ್ಸ್ ಕೇಳಿದಾಗ ಮತ್ತೆ ಅದೇ ಕ್ವಶನ್ಗೆ ಬರ್ತಾರೆ. ಸೊ ಇದನ್ನ ಅವಾಯ್ಡ್ ಮಾಡಬೇಕು, ಇದನ್ನ ಆಗೋದು ಮಾಡಬಾರ್ದು ಅಂತ ಹೇಳಿ ಕೋರ್ಟ್ ಅದನ್ನ ನಿಯಂತ್ರಿಸಬೇಕು. ದೆನ್ ದಿಸ್ ಇಸ್ ದ ಥರ್ಡ್ ಒನ್. ದೆನ್ ದ ಫೋರ್ತ್ ಒನ್ ಇಸ್
to make sure that by wise intervention he follows the points that advocates are making and can assess their worth. ಅಂದ್ರೆ ಅವು ಜಡ್ಜ್ ಅಡ್ವೊಕೇಟ್ ಏನ್ ಪಾಯಿಂಟ್ ಬರ್ತಾ ಇದೆ, ಏನ್ ಪಾಯಿಂಟ್ ತೋರಿಸ್ತಾ ಇದ್ದಾರೆ ಕೋರ್ಟ್ಗೆ, ಅದನ್ನ ಸರಿಯಾಗಿ ಫಾಲೋ ಮಾಡಿಕೊಂಡು ಅದ್ರ ಪ್ರಕಾರ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಕೋರ್ಟ್. ದೆನ್ ಅಟ್ ದ ಎಂಡ್ ಟು ಮೇಕ್ ಅಪ್ ಹಿಸ್ ಮೈಂಡ್ ವೇರ್ ದ ಟ್ರೂತ್ ಲೈಸ್. ಇವೆಲ್ಲ ಸಾಕ್ಷಿ ಆದಾಗ ಲಾಸ್ಟ್ ಅಲ್ಲಿ ನಂತರ ಅಂದ್ರೆ ಒಂದು ಈ ಸಾಕ್ಷಿ ಎಂಡ್ ಆದಾಗ, ಕೊನೆ ಆದಾಗ ಆ ಜಡ್ಜ್ಗೆ ತನ್ನ ಮನಸ್ಸು ಗಟ್ಟಿಯಾಗಿರ್ಬೇಕು. ಅವಾಗ ಏನಿದೆ ಸತ್ಯ ಅಂತ ಹೇಳಿ ಮನಸ್ಸಲ್ಲಿ ಅದು ಸ್ಪಷ್ಟ ಆಗಿರ್ಬೇಕು. ಆ ರೀತಿ ಅದನ್ನ ನಡೆಸ್ಕೊಂಡು ಹೋಗ್ಬೇಕು ಕೋರ್ಟ್. ಇಫ್ ಹಿ ಗೋಸ್ ಬಿಯಾಂಡ್ ದಿಸ್, ಈ 5ಗೆ ಮುಂದೆ ಕೋರ್ಟ್ ಹೋಗಿದ್ರೆ, ಹಿ ಡ್ರಾಪ್ಸ್ ದ ಮ್ಯಾಂಟಲ್ ಆಫ್ ಎ ಜಡ್ಜ್ ಅಂಡ್ ಅಸ್ಯೂಮ್ಸ್ ದ ರೋಲ್ ಆಫ್ ಅನ್ ಅಡ್ವೊಕೇಟ್ and the change does not become him well. ಅಂದ್ರೆ ಈ ತರ ಬಿಟ್ಟು ಬೇರೆ ಏನೋ ಕ್ವಶನ್ಸ್ ಕೇಳ್ಕೊಂಡು ಹೋದ್ರೆ, ಪವರ್ ಇದೆ ಅಂತ ಹೇಳ್ಬಿಟ್ಟು ಚಲಾಯಿಸಕ್ಕಾಗಲ್ಲ, ಸುಮ್ನೆ ಅದನ್ನ ಕ್ವಶನ್ಸ್ ಕೇಳ್ಕೊಂಡು ಹೋದ್ರೆ ಅವಾಗ ಏನಾಗುತ್ತೆ, ಆ ಜಡ್ಜಿನ ಏನು ಮ್ಯಾಂಟಲ್ ಇದೆ, ಅವನ ವೇಷ ಇದೆ, ಮ್ಯಾಂಟಲ್ ಮೀನ್ಸ್ ವೇಷ, ಅವನ ಜಡ್ಜಿನ ವೇಷ ಬಿಟ್ಟು ಅವನು ಅಡ್ವೊಕೇಟ್ ವೇಷ ತಗೊಂಡು ಅದನ್ನ ನಡೆಸ್ತಾ ಇದ್ದಾನೆ ಕೇಸ್ ಅಂತ ಆಗುತ್ತೆ. ಇದು ಸರಿಯಲ್ಲ, ಇದು ಜಡ್ಜಿನ ಇದಕ್ಕೆ ಪೋಸ್ಟ್ಗೆ ಅಥವಾ ಜಡ್ಜಿನ ಸ್ಥಾನಕ್ಕೆ ಸರಿಯಾಗಲ್ಲ ಅಂತ ಹೇಳ್ತಾರೆ. ದಿಸ್ ಇಸ್ ಸ್ಟೇಟೆಡ್ ಬೈ ಲಾರ್ಡ್ ಜಸ್ಟಿಸ್ ಡೆನಿಂಗ್. you know already that Justice Denning was a very famous judge and he has laid down many points, many principles of law in his several books which he has written about ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್, ನ್ಯಾಯ ನಿರ್ವಹಣೆ ಬಗ್ಗೆ ಲಾರ್ಡ್ ಜಸ್ಟಿಸ್ ಡೆನಿಂಗ್ ಸುಮಾರು ಗ್ರಂಥಗಳನ್ನ ಬರೆದಿದ್ದಾರೆ. ಅದರಲ್ಲಿ ಪ್ರತ್ಯೇಕ ಕೇಸಸ್ ಅಲ್ಲಿ ಯಾವ ರೀತಿ ಪ್ರಿನ್ಸಿಪಲ್ಸ್ ಆಫ್ ಲಾ ಇದೆ ಅಂತ ಅವರು ವಿವರಣೆ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಈ ಕೇಸ್ ಅವರ ಸ್ವಂತ ಕೇಸಸ್ ಏನೇನಿದೆ ಅದ್ರ ಬಗ್ಗೆ ಅವರು ಗ್ರಂಥದಲ್ಲಿ ಬರೆದಿದ್ದಾರೆ. ಸೊ ಈ ಲಾರ್ಡ್ ಜಸ್ಟಿಸ್ ಡೆನಿಂಗ್ ಈ ಕೇಸಲ್ಲಿ ಜೇಮ್ಸ್ ವರ್ಸಸ್ ನ್ಯಾಷನಲ್ ಕೋಲ್ ಬೋರ್ಡ್, ಅದರಲ್ಲಿ ಜಡ್ಜಿನ ಸ್ಥಾನ ಏನು, ಜಡ್ಜಿನ ಪಾತ್ರ ಏನು, ಒಂದು ಕೇಸ್ ನಡೆಸ್ತಾ ಇರುವಾಗ ಏನೇನ್ ಪಾಯಿಂಟ್ಸ್ ಅನ್ನ ಜಡ್ಜ್ ಫಾಲೋ ಮಾಡಬೇಕು 165 ಸೆಕ್ಷನ್ ಪ್ರಕಾರ ಅದನ್ನ ಹೇಳ್ತಾರೆ. ದ ಆನ್ಸರ್ಸ್ ಗಿವನ್ ಬೈ ದ ಅಕ್ಯೂಸ್ಡ್ ಇನ್ ರಿಪ್ಲೈ ಟು ಕ್ವೆಶ್ಚನಿಂಗ್ ಬೈ ದ ಜಡ್ಜ್ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು ಕ್ರಾಸ್ ಎಕ್ಸಾಮಿನೇಷನ್ ವಿತ್ ದ ಪರ್ಮಿಷನ್ ಆಫ್ ದ ಜಡ್ಜ್. ಅವ್ರು ಏನು ಆನ್ಸರ್ಸ್ ಕೊಡ್ತಾರೆ ಕೋರ್ಟಿನ ಜಡ್ಜಿನ ಪರ್ಮಿಷನ್ ಇಂದ ಕ್ರಾಸ್ ಮಾಡಬಹುದು. ಮತ್ತೆ ಜಡ್ಜ್ ಅಂತ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲಿ ಆ ವ್ಯಕ್ತಿಯ ವಿರುದ್ಧವಾಗಿ, ತನ್ನ ವಿರುದ್ಧವಾಗಿ ಏನು ಆನ್ಸರ್ ಅವನು ಕೊಟ್ಟಿರ್ತಾನೆ, ಅವನು ಹೇಳಿರೋ ಫ್ಯಾಕ್ಟ್ನ ಸಂಗತಿಗಳನ್ನ ವಿರುದ್ಧವಾಗಿ ಅವನು ಏನು ಉತ್ತರ ಕೊಟ್ಟಿರ್ತಾನೆ, ಅಂತ ಸಂದರ್ಭದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಕ್ಕೆ ಮತ್ತೆ ಪಾರ್ಟಿ ಸವಾಲ್ ಮಾಡಕ್ಕೆ ಪಾರ್ಟೀಸ್ಗೆ ಅನುಮತಿ ಕೊಡಬೇಕು. ಅಂಡ್ ಅಕ್ಯೂಸ್ ಶುಡ್ ಬಿ ಗಿವೆನ್ ದ ಅಪರ್ಚುನಿಟಿ ಆಲ್ಸೋ ಆಫ್ ಕ್ರಾಸ್ ಎಕ್ಸಾಮಿನೇಷನ್. ಆರೋಪಿಗೇನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಕ್ಕೆ ಪವರ್ ಕೊಡಬೇಕು. ಅಂದ್ರೆ ಅವ್ರ ಪರವಾಗಿ ಯಾರು ವಕೀಲರು ಇರ್ತಾರೆ, ಪ್ರಾಸಿಕ್ಯೂಷನ್ಗೆ ಮಾತ್ರ ಅಲ್ಲ, ಆರೋಪಿಯ ಪರವಾಗಿ ವಕೀಲರಿಗೆ ಕ್ರಾಸ್ ಎಕ್ಸಾಮಿನೇಷನ್ಗೆ ಅವಸರ ಕೊಡಬೇಕು ಅಂತ ಹೇಳುತ್ತೆ. ಸೊ ದರ್ ಇಸ್ ಒನ್ ಕೇಸ್ ವೇರ್ ದ ಕೋರ್ಟ್ ಸೇಸ್ ದಟ್ the permission should be given only for a purposeful cross examination, not for a fishing expedition. ಸುಮ್ಮನೆ ಒಂದು ಫಿಶಿಂಗ್ ತರ ಅದೇ ಮಾತು ಮತ್ತೆ ಮತ್ತೆ ಕೇಳ್ಕೊಂಡು ಹೋಗೋಕೆ ಪರ್ಮಿಷನ್ ಕೊಡಬಾರ್ದು. ನಿಜವಾಗ್ಲೂ ಪ್ರಾಪರ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಿದ್ರೆ ಪರ್ಮಿಷನ್ ಕೊಡಬೇಕು ಅಂತ ಹೇಳುತ್ತೆ. ದಟ್ ಈಸ್ ಕ್ವೀನ್ ಎಂಪ್ರೆಸ್ ವರ್ಸಸ್ ಇಶ್ರಿ ಸಿಂಗ್. ಸೊ ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಅದೇ ಕೇಸಲ್ಲಿ ಕ್ವೀನ್ ಎಂಪ್ರೆಸ್ ವರ್ಸಸ್ ಇಶ್ರಿ ಸಿಂಗ್ ಅಲ್ಲಿ ಹೇಳ್ತಾರೆ, ಆ ವಿಟ್ನೆಸ್ಗೆ ಯಾವಾಗ ಕೋರ್ಟ್ ಪ್ರಶ್ನೆ ಕೇಳ್ತಾರೆ, ಆವಾಗ ಅಷ್ಟೇ ಅವನ್ಗೆ ಸ್ವತಂತ್ರತೆ ಕೊಡಬೇಕು. ಅವನು ನಾರ್ಮಲ್ ಸಂದರ್ಭದಲ್ಲಿ ಜಡ್ಜ್ ಕೇಳುವಾಗ ಮತ್ತೆ ಬೇರೆ ಪಾರ್ಟಿ ಕೇಳುವಾಗ ಏನು ಅವನಿಗೆ ಸ್ವತಂತ್ರತೆ ಇರುತ್ತೆ, ಏನು ಅವನಿಗೆ ಇಂಡಿಪೆಂಡೆನ್ಸ್ ಆಫ್ ಮೈಂಡ್ ಇರುತ್ತೆ, ಅವನ ಮಾನಸಿಕವಾಗಿ ಏನು ಫ್ರೀ ಇರ್ತಾನೆ, ಅವನು ಸ್ವತಂತ್ರವಾಗಿರ್ತಾನೆ ಉತ್ತರ ಕೊಡೋಕ್ಕೆ, ಅಷ್ಟೇ ಫ್ರೀಡಮ್ ಅವನಿಗೆ, ಅಷ್ಟೇ ರೈಟ್ಸ್, ಅಷ್ಟೇ ಹಕ್ಕುಗಳನ್ನ ಅವನಿಗೆ ಕೊಡಬೇಕು. ಇನ್ನೊಂದು, ಕೋರ್ಟು ವಿಟ್ನೆಸ್ ಇದನ್ನ ಕೊಡುವಾಗ, ಒಂದು ಸಾಕ್ಷಿಯನ್ನ ಕೊಡುವಾಗ ಅವ್ರಿಗೆ ಮಧ್ಯ ಇಂಟರಪ್ಟ್ ಮಾಡಬಾರ್ದು, ಮಧ್ಯ ಅವ್ರಿಗೆ ಸ್ಟಾಪ್ ಮಾಡಿ ತಾನೇ ಕ್ವಶನ್ಸ್ ಶುರು ಮಾಡೋದು, ಇದೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ದಿಸ್ ಪ್ರಿವಿಲೇಜ್ ಅಂಡ್ ದಿಸ್ ಪವರ್ ಆಫ್ ದ ಜಡ್ಜ್ is explained in this manner by the different cases. So when a question is asked, what is the power of the court to put questions or produce evidence before the court ಅಂತ ಹೇಳಿದಾಗ
You have to write section 165, you have to give the limitations, explain those limitations first, and then you have to give these cases and what they have stated in these cases in detail. If you write this answer, you will be getting full marks for that. So this is 165. Coming to 166. 166 is a power of jury or assessors to put questions. Jury system ಈಗ ಇಂಡಿಯಾನಲ್ಲಿ ಇಲ್ಲ, ಭಾರತದಲ್ಲಿ ಇಲ್ಲ. ಅಸೆಸರ್ಸ್ ಅಂದ್ರೆ ದೇ ಆರ್ ಆಲ್ಸೋ ಗ್ರೂಪ್ ಆಫ್ ಪೀಪಲ್ ಹೂ ಅಸೆಸ್. ಅವರು ಒಂದು ಗ್ರೂಪ್ ಆಫ್ ಪೀಪಲ್ ಇರ್ತಾರೆ, ಜನ ಇರ್ತಾರೆ, ಅವ್ರಿಗೆ ಅದನ್ನ ಸರಿಯಾಗಿ ಅಸೆಸ್ಮೆಂಟ್ ಮಾಡಕ್ಕೆ, ಸರಿಯಾಗಿ ಪರಿಶೀಲನೆ ಮಾಡಕ್ಕೆ ಅವ್ರಿಗೆ ಕೂರಿಸಿರ್ತಾರೆ. ಈಗ ಜೂರಿನೂ ಇಲ್ಲ, ಅಸೆಸರ್ಸು ಇಲ್ಲ. But in other countries, we have jury system still and assessors also. So here, when there was jury, this is not repealed still now. It is there, but it is not prevalent in India. ಭಾರತದಲ್ಲಿ ಇದು ಅನ್ವಯಿಸುವುದಿಲ್ಲ. In cases tried by jury or with assessors, the jury or assessors may put any questions to the witnesses through or by leave of the judge, which the judge himself might put and which he considers proper. ಏನ್ ಹೇಳುತ್ತಂದ್ರೆ, ಜಡ್ಜ್ ಯಾವ್ದು ಕ್ವಶನ್ಸ್ ಕೇಳಬಹುದು ಅಂತ ಇವಾಗ ಹೇಳಿದೀವಿ 165ನೇ ಸೆಕ್ಷನ್ ಅಲ್ಲಿ. ಅದೇ ಕ್ವಶನ್ಸ್ ಜೂರಿನೂ ಕೇಳಬಹುದು. ಜೂರಿ ಅಂದ್ರೆ ಯಾರು? ಸಾಮಾನ್ಯ ಜನರು, ಯಾರು ಒಬ್ರು ಒಳ್ಳೆ ಪ್ರೆಸ್ಟೀಜ್ ಇರುವಂಥ, ಒಳ್ಳೆ ರೆಪ್ಯುಟೇಷನ್ ಇರುವಂಥ, ಹೆಸರು ಇರುವಂಥ ವ್ಯಕ್ತಿಗಳು ಇರ್ತಾರೆ. ಸಮಾಜದಲ್ಲಿ ಇರುವಂಥ ಸನ್ಮಾನ್ಯ ವ್ಯಕ್ತಿಗಳನ್ನ ಕರೆದಿರ್ತಾರೆ ಜೂರಿ ಅಂತ. ಅವ್ರಿಗೆ ಅವರು ಜೂರಿ ಅಂತ ಕೂತ್ಕೋತಾರೆ ಒಂದು ಇದರಲ್ಲಿ ಸೆಪ್ರೇಟ್ ಆಗಿ. ಆರ್ಗ್ಯುಮೆಂಟ್ಸ್ ಹೇಳುವಾಗ ಪೂರ್ತಿ ಅವ್ರಿಗೆ ಅಡ್ರೆಸ್ ಮಾಡಿ ಆರ್ಗ್ಯುಮೆಂಟ್ಸ್ ಹೇಳ್ತಾರೆ. ಆ ಜೂರಿ ಪೂರ್ತಿ ಕೋರ್ಟಿನ ನಿಗರಾಣಿನಲ್ಲಿ ಇರ್ತಾರೆ ಕೇಸ್ ಆಗೋ ತನಕ. ಅವ್ರು ಎಲ್ಲೋ ಅವ್ರು ಬೇರೆ ಕಡೆ ಪಾರ್ಶಾಲಿಟಿ ಆಗಲಿ ಅಥವಾ ಇದನ್ನ ಮಾಡೋಕ್ಕಾಗಲ್ಲ, ರಿವೀಲ್ ಮಾಡೋಕ್ಕಾಗಲ್ಲ. ಅವ್ರು ಈ ಗೌಪ್ಯತೆಯನ್ನ ಹೊರಗಡೆ ಬಿಡಕ್ಕಾಗಲ್ಲ. ಆ ಕೇಸಿನ ಬಗ್ಗೆ ಅವ್ರು ಯೋಚನೆ ಮಾಡುವಾಗೂ ಸ್ವತಂತ್ರವಾಗಿ ತಾವೇ ಯೋಚನೆ ಮಾಡಬೇಕು. ಆ ಜೂರಿ ಪೂರ್ತಿ ಒಟ್ಟಿಗೆ ಸೇರಬಹುದು, ಮೀಟಿಂಗ್ಸ್ ಮಾಡ್ಬೋದು, ಅವ್ರು ಡಿಸೈಡ್ ಮಾಡ್ಬೋದು ಆ ಕೇಸ್ಗೆ ಏನು ಗಿಲ್ಟಿನಾ ನಾಟ್ ಗಿಲ್ಟಿ, ವೆದರ್ ಅವರು ಅಪರಾಧಿ ಇದಾನ ನಿರಪರಾಧಿ ಇದಾನ ಅಂತ ನಿರ್ಣಯ ಕೊಡೋದು ಜೂರಿ ಕೊಡ್ತಾರೆ. ಆಮೇಲೆ ಅದಕ್ಕೆ ಪನಿಷ್ಮೆಂಟ್ ಕೊಡೋದು ಜಡ್ಜ್ ಕೊಡ್ತಾರೆ ಜೂರಿ ಸಿಸ್ಟಮ್ ಅಲ್ಲಿ. ಅಂತ ಸಂದರ್ಭದಲ್ಲಿ ಜೂರಿನೂ ಕ್ವಶನ್ಸ್ ಕೇಳ್ಬೋದು, ಬಟ್ ಕೇಳಬೇಕಾದ್ರೆ ಜಡ್ಜಿನ ಪರ್ಮಿಷನ್ ತಗೊಂಡು ಕೇಳಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೆ ಕಾನೂನು ಬಗ್ಗೆ ಪೂರ್ತಿ ಮಾಹಿತಿ ಇರೋದಿಲ್ಲ, ಲೀಗಲ್ ಪಾಯಿಂಟ್ಸ್ ಬಗ್ಗೆ ಅವ್ರಿಗೆ ಡೀಟೇಲ್ಸ್ ಗೊತ್ತಿರಲ್ಲ. ಅದರಿಂದ ಅವರು ಕೋರ್ಟಿನ ಅನುಮತಿಯಿಂದ ಅವರು ಮಾತಾಡಬೇಕಾಗುತ್ತೆ, ಅಥವಾ ಅವರು ಕೋರ್ಟಿನ ಅನುಮತಿಯಿಂದ ಅವರು ಕ್ವಶನ್ಸ್ ಕೇಳಬೇಕಾಗುತ್ತೆ. ಸೊ ದಿಸ್ ಇಸ್ 166, which is not applicable in India, as I said. Coming to the last section, that is chapter 11 of Evidence Act, section 167, 167, ಇಂಪ್ರಾಪರ್ ಅಡ್ಮಿಷನ್ ಆರ್ ರಿಜೆಕ್ಷನ್ ಆಫ್ ಎವಿಡೆನ್ಸ್. ಇದು ಒಂದೇ ಒಂದು ಪೇಪರ್ ಅಲ್ಲಿ ನೋಡಿದ್ದೀನಿ ನಾನು ಕ್ವೆಶ್ಚನ್. ಇಂಪ್ರಾಪರ್ ಅಡ್ಮಿಷನ್ ಆರ್ ರಿಜೆಕ್ಷನ್ ಆಫ್ ಎವಿಡೆನ್ಸ್. ಯಾವುದೇ ಒಂದು ಕೇಸಲ್ಲಿ ಸರಿಯಾಗಿ ಸಾಕ್ಷ್ಯವನ್ನ ತಗೊಂಡಿಲ್ಲ. ಇವಾಗ ಇಲ್ಲಿ ಯಾವ ರೀತಿ ಸಾಕ್ಷಿ ತಗೋಬೇಕು ಅಂತ ಪೂರ್ತಿ ಓದ್ಕೊಂಡು ಬಂದ್ವಿ. ಯಾವ ರೀತಿ ಸಾಕ್ಷಿ ತಗೋಬೇಕು, ಇನ್ಅಡ್ಮಿಸಿಬಲ್ ಯಾವುದು, ರೆಲೆವೆಂಟ್ ಯಾವುದು, ಇರ್ರೆಲೆವೆಂಟ್ ಯಾವುದು, ಸುಸಂಬದ್ಧ ಯಾವುದು, ಅಸಂಬದ್ಧ ಯಾವುದು, ಅಂಗೀಕಾರಬಹುದು ಅಥವಾ ಅಂಗೀಕಾರ ಮಾಡೋಕ್ಕಾಗಲ್ಲ ಅಂತ ಸಂಗತಿಗಳು ಎಲ್ಲ ನೋಡಿದಾಗ, ಸಪೋಸ್ ಯಾವುದೇ ಒಂದು ಕೇಸಲ್ಲಿ ಇದನ್ನ ಸರಿಯಾಗಿ ಪಾಲಿಸಿಲ್ಲ ಅಥವಾ ಯಾವುದೇ ಕಾಲದಲ್ಲಿ ಇರ್ರೆಗ್ಯುಲರ್ ಆಗಿ ಅಕ್ರಮವಾಗಿ ಯಾವುದೇ ರೀತಿಯಲ್ಲಿ ಎವಿಡೆನ್ಸ್ ತಗೊಂಡಿದ್ದಾರೆ, ಮತ್ತೆ ಆ ಕೇಸು ನಿರ್ಣಯ ಆಯಿತು. ನಿರ್ಣಯ ಆದಮೇಲೆ ನೀವು ಮತ್ತೆ ಆ ಕೇಸನ್ನ ಕೋರ್ಟ್ ಮುಂದೆ ಕೊಟ್ಟು ಇದು ಸರಿಯಾಗಿ ಆಗಲಿಲ್ಲ ಅಥವಾ ಈ ಒಂದು ಎವಿಡೆನ್ಸ್ ನೀವು ಕೊಡ್ತೀನಿ ಅಂತ ಹೇಳಿದ್ರಿ, ಕೋರ್ಟ್ಗೆ ಒಂದು ಸಾಕ್ಷ್ಯವನ್ನ ಕೊಡ್ತೀನಿ ಅಂತ ಹೇಳಿದ್ರಿ, ಅದು ಅಡ್ಮಿಸಿಬಲ್ ಇಲ್ಲ ಅಂತ ನಿರಾಕರಿಸಿದ್ರು. ಅದು ಆಕ್ಚುಲಿ ಅಡ್ಮಿಸಿಬಲ್ ಇತ್ತು. ನೀವು ಅಪೀಲಲ್ಲಿ ಹೋದಾಗ ಈ ಮಾತನ್ನ ಕೋರ್ಟಲ್ಲಿ ಹೇಳ್ಬೋದು, ಈ ರೀತಿ ಎವಿಡೆನ್ಸ್ ನಾವು ಕೊಡಬೇಕಾಗಿತ್ತು, ಅದು ಇನ್ಅಡ್ಮಿಸಿಬಲ್ ಆಯಿತು ಅಂತ ಹೇಳಿದಾಗ ಅವರು ಮತ್ತೆ ಅವ್ರಿಗೆ ಪವರ್ ಇರುತ್ತೆ ಅಪೆಲೇಟ್ ಕೋರ್ಟ್ಗೆ. ಅವರು ಕೆಳ ಕೋರ್ಟ್ಗೆ, ಕೆಳ ನ್ಯಾಯಾಲಯಕ್ಕೆ ಮತ್ತೆ ಕಳಿಸ್ತಾರೆ, ಆ ಎವಿಡೆನ್ಸ್ ಮತ್ತೆ ತಗೊಳ್ಳಿ ನೀವು ಅಂತ ಹೇಳಿ ಕಳಿಸಬಹುದು. ಸಿ ವೆನ್ ಇಟ್ ಗೋಸ್ ಇನ್ ಅಪೀಲ್, ಯು ಕ್ಯಾನ್ ರೇಸ್ ದ ಮ್ಯಾಟರ್ ದಟ್ ಸಮ್ ಎವಿಡೆನ್ಸ್ which was admissible has been rejected by the court. On that ground, that looking into that matter, if the court thinks, appellate court thinks that it is wrongly rejected, and the evidence wrongly rejected, andre it can send back that case for
trial to the lower court. That we have discussed in CRPC and CPC. Court has the power to, appellate power, court has the power to send it back for evidence again. Okay. So re-recording of evidence ಅಂತ ಹೇಳ್ತೀವಿ. ಇದು ಎಲ್ಲ ಆದಮೇಲೆ ಸಪೋಸ್ ಆ ಕೇಸ್ ಡಿಸೈಡ್ ಆಯಿತು, ಆವಾಗ ಮತ್ತೆ ಪುನಃ ಕೇಸನ್ನ ಕೋರ್ಟ್ ಮುಂದೆ ತರಬಹುದಾ ಅಂತ ಪ್ರಶ್ನೆ. ಸಿ, no new trial for improper admission or rejection of evidence. The improper admission or rejection of evidence shall not be the ground of itself for a new trial or reversal of any decision in any case. ಯಾವುದೇ ಕೇಸಲ್ಲಿ ಯಾವುದೇ ನಿರ್ಣಯ ಕೋರ್ಟ್ ಕೊಟ್ಟ ಮೇಲೆ ಇಂಪ್ರಾಪರ್ ಅಡ್ಮಿಷನ್ ಗ್ರೌಂಡ್ ಅಲ್ಲಿ, ಅಂದ್ರೆ ಸರಿಯಾಗಿ ಅಂಗೀಕಾರ ಮಾಡಿಲ್ಲ ಸಾಕ್ಷ್ಯವನ್ನ ಅಂತ ಹೇಳಿ, ಅಥವಾ ಸರಿಯಾಗಿ ಅದಕ್ಕೆ ರಿಜೆಕ್ಷನ್ ಮಾಡಿಲ್ಲ ಅಂದ್ರೆ ಅದನ್ನ ನಿರಾಕರಿಸಿದರೆ ಅದು ಸರಿ ಇರಲಿಲ್ಲ ಅಂತ ಗ್ರೌಂಡ್ ಅಲ್ಲಿ, ಅಂತ ಕಾರಣಕ್ಕೆ ಹೊಸ ಟ್ರಯಲ್ ಕೇಳೋದು ಅಥವಾ ರಿವರ್ಸಲ್ ಆಫ್ ದ ಕೇಸನ್ನ ಪುನಃ ಉಲ್ಟಾ ಮಾಡೋದು, ಅಂದ್ರೆ ಏನು ಅವ್ರು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಉಲ್ಟಾ ನಿರ್ಣಯ ಕೊಡೋದು, ಇದು ಯಾವಾಗ್ಲೂ ಅದಕ್ಕೆ ಅವಕಾಶ ಇಲ್ಲ. ಸೊ ಆಫ್ ಎನಿ ಡಿಸಿಷನ್ ಇನ್ ಎನಿ ಕೇಸ್, if it shall appear to the court before which such objection is raised that independently of the evidence objected to and admitted, there was sufficient evidence to justify the decision, or that if the rejected evidence has been received, it not ought to have varied the decision. Andre ನೀವು court has to be, when you raise this point before the appellate court, the court must look into the matter. If that particular evidence had been taken which is rejected, okay, still the decision would have been the same, or which evidence has been taken which would have not been taken, that is which would have not been admissible, but that inadmissible evidence has been taken, even though if it has not been taken as inadmissible also, it would have not varied the decision. If the court comes to that, ಅಂದ್ರೆ ಈ ಏನು ಅಕ್ರಮ ಆಗಿದೆ ಅಲ್ವಾ, ಯಾವುದು ಅಕ್ರಮ ಆಗಿರೋ ಸಂಗತಿಯಿಂದ ಕೋರ್ಟ್ ಏನು ನಿರ್ಣಯ ಕೊಟ್ಟಿದೆ ಆ ನಿರ್ಣಯಕ್ಕೆ ಯಾವುದೇ ರೀತಿಯಲ್ಲಿ ಬದಲಾವಣೆ ಆಗ್ತಿರ್ಲಿಲ್ಲ. ಅಕಸ್ಮಾತ್ ಆ ಎವಿಡೆನ್ಸ್ ಕೊಟ್ಟರೂ ಸಹ ಕೊಟ್ಟಿಲ್ಲ, ಕೊಡಬೇಕಾಗಿತ್ತು ಕೊಟ್ಟಿಲ್ಲ, ಅದು ಅವಶ್ಯಕ ಇದೆ ಅಂತಂದ್ರೆ ಮತ್ತೆ ರೀಟ್ರಯಲ್ ಮಾಡಿ ಅಥವಾ ಮತ್ತೆ ನೀವು ಅದನ್ನ ಪುನಃ ಎವಿಡೆನ್ಸ್ ಮಾಡಿ ಅಂತ ಕೆಳ ಕೋರ್ಟ್ಗೆ ಕಳಿಸ್ಬೋದು. ಬಟ್ ಅದು ಇಲ್ಲದೆ, ಅದು ಇವನ್ ಆ ಕೇಸು ಆ ಥರ ಅಕ್ರಮವಾಗಿದೆ, ಆ ಕ್ರಮ ಜರುಗಿಲ್ಲ ಅಂದ್ರೂ ನಿಜವಾಗ್ಲೂ ಅದೇ ನಿರ್ಣಯಕ್ಕೆ ಕೋರ್ಟ್ ಬರ್ಬೋದಿತ್ತು ಅಂತ ಕೋರ್ಟ್ಗೆ ಅನ್ಸಿದ್ರೆ ಆವಾಗ ಅದನ್ನ ಪುನಃ ಟ್ರಯಲ್ ಮಾಡಕ್ಕೆ ಅವಕಾಶ ಇಲ್ಲ. ಸೊ ದ ಟ್ರಯಲ್, ಇಫ್ ಇಟ್ ಹ್ಯಾಸ್ ಟು ಬಿ ಆರ್ಡರ್ಡ್ ಒನ್ಸ್ ಅಗೇನ್, there should be a proper ground for ordering the trial. Just because of improper admission of evidence, because why this is given is, we are studying